पूज्यपादसद्गुरुभ्यो नमः। वन्देकं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं। सम्प्रदायज्ञं संयमेन्द्रं सदा श्रियं सद्गुरुं सच्चिदानन्दं सदाचारं समाश्रये। श्री सच्चिदानन्दे सरस्वती महासद्गुरुभ्यो नमः। श्रुतिशङ्करमात्रादवतत्वप्रदायकः सर्वेश्वरो न ब्रह्मादो ज्ञानं नैष्कर्म्यसिद्धिकम् अधीभगवो ब्रह्म। ಪ್ರತ್ಯಕ್ಷ ಪ್ರಮಾಣಕ್ಕೆ ವಿರುದ್ಧವಾಗಿ ಶ್ರುತಿ ಹೇಳಿದ್ರೆ ಪ್ರತ್ಯಕ್ಷವನ್ನು ಗೌಣ ಮಾಡ್ಕೋಬೇಕಂತೆ. ಪ್ರತ್ಯಕ್ಷ ಪ್ರಮಾಣ ವಿರುದ್ಧ ಈಗ ಪ್ರತ್ಯಕ್ಷ ಇದೆಲ್ಲ ನಾಮರೂಪಾತ್ಮಕ ಆಗಿದೆ, ಸಾವಯವಾಗಿದೆ, ವಿಕ್ರಿಯಾತ್ಮಕವಾಗಿದೆ ತೋರಿಸ್ತಾ ಇದೆ, ಜಡ ಅಚ್ಚೇತನ. ಅದೇ ಉಪನಿಷತ್ತಿಗೆಲ್ಲ ಬ್ರಹ್ಮ ಅಂತ ಹೇಳ್ತಾ ಇದೆ. ಪ್ರತ್ಯಕ್ಷಕ್ಕೂ ಶ್ರುತಿಗೂ ವಿರುದ್ಧ ಬಂತು. ಈಗ ಬ್ರಹ್ಮ ಅಂತೀರಾ, ಯಾವ್ದು ಬ್ರಹ್ಮ ತೋರೋದಿಲ್ವಲ್ಲ ಅಂತ. ಪ್ರತ್ಯಕ್ಷವನ್ನು ಗೌಣ ಮಾಡ್ಕೊಳ್ಳಿ ಎಂದು ಅದಕ್ಕೊಂದು ದೃಷ್ಟಾಂತ. ಪ್ರತ್ಯಕ್ಷವನ್ನು ಗೌಣ ಮಾಡ್ಕೊಳ್ಳೋದು ಹೇಗೆ ಅಂತಂದ್ರೆ ಅದಕ್ಕೊಂದು ದೃಷ್ಟಾಂತ ಕೊಟ್ಟು ತೋರಿಸ್ತಾರೆ. ತಸ್ಯಾರ್ಥಸ್ಯ ಸುಖ ಪ್ರತಿಪತ್ತ್ಯರ್ಥಂ ಉದಾಹರಣಂ. ಈ ಅರ್ಥ ಸುಲಭವಾಗಿ ಮನದಟ್ಟಾಗುವುದಕ್ಕಾಗಿ ಒಂದು ಉದಾಹರಣೆ ಕೊಡ್ತಾರೆ. ಪ್ರತ್ಯಕ್ಷವನ್ನು ಗೌಣ ಮಾಡ್ಕೊಳ್ಳುವಂತಹ ಜಾಗ ಎಲ್ಲಿದೆ ತೋರಿಸ್ತಾರೆ. ತೋರಿಸ್ತಾರೆ. ಅಗ್ನಿಸಮ್ಯಗಧೀತೇಸೌ ಜಹಾಸೌಶ್ಚೈಷ್ಟಮಂಚಕಃ ಯಥಾ ತದ್ವದಹಂ ವೃತ್ಯಾ ಲಕ್ಷ್ಯತೆ ಅನರ್ಹಯಾಪಿ ಸಾ. अग्निः सम्यक् अधीते असौ जहासा उच्चैः च मञ्चकः यथा तद्वत् अहं वृत्या लक्ष्यते अनर्हया अपि सः. अहं ब्रह्म ಅಂತ ಅಂತಿದ್ದೀರಾ. ಅಹಂ ಬ್ರಹ್ಮಾಸ್ಮಿ ಅಂತ ನಾನು ಸಂಸಾರಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಪ್ರತ್ಯಕ್ಷ ನಾನು ಸಂಸಾರಿ ಅನ್ನೋದು, ಬ್ರಹ್ಮ ಅನ್ನೋದು ಶಾಸ್ತ್ರ ಪ್ರಮಾಣ ಗೊತ್ತಾಗುವಂಥದ್ದು, ಅದು ಪ್ರತ್ಯಕ್ಷ ಅಲ್ಲ. ಇವಾಗ ಹೇಗೆ ಮಾಡ್ಬೋದು? ನಾನು ಅನ್ನೋದನ್ನ ಬ್ರಹ್ಮ ಅಂತ ಹೇಳ್ತಾ ಇದೆಯಲ್ಲ, ಇದು ವಿರುದ್ಧ ಆಯ್ತಲ್ಲ ಅದಕ್ಕೆ ಅದಕ್ಕೆ ಉದಾಹರಣೆ ಕೊಡ್ತಾರೆ. ಅಸೌ ಅಗ್ನಿ ಸಮ್ಯಗಧೀತೆ. ಈ ಅಗ್ನಿಯು ಚೆನ್ನಾಗಿ ಅಧ್ಯಯನ ಮಾಡ್ತಾ ಇದೆ ಅಂದ್ರೆ ಪ್ರತ್ಯಕ್ಷ ಏನೋ ಬ್ರಹ್ಮಚಾರಿ ಅಂತ. ಅದನ್ನ ಈ ಅಗ್ನಿಯು ಅಂತ ಹೇಳ್ತಾ ಇದೆ. ಆಗೇನಾಯ್ತು? ಆ ಪ್ರತ್ಯಕ್ಷವನ್ನ ಈ ಅಗ್ನಿಯು ಅಂತಂದ್ರೆ ಅಸೌ ಅಗ್ನಿ ಅಂತ ಇದೆಯಲ್ಲ, ಈ ಅಗ್ನಿಯು ಅನ್ನೋದು ಗೌಣ. ಅದು ಅಗ್ನಿ ಅಲ್ಲ, ಅಗ್ನಿಯಂತೆಯೇ ಕಾಂತಿಯುಕ್ತರಾದ ಬ್ರಹ್ಮಚಾರಿಯು ಅಂತ ಅರ್ಥ. ಕಾಂತಿಯಿಂದ ಬ್ರಹ್ಮಚಾರಿನ ಅಗ್ನಿ ಅಂತ ಕೊಂಡಾಡ್ತಾ ಇದೆ ವಾಕ್ಯ. ತೇಜಸ್ವಿಯಾಗಿದ್ದಾನೆ, ಕಾಂತಿಯುಕ್ತ ಹೊಲಿಸ್ತಾ ಇದ್ದಾನೆ, ಅದನ್ನು ಅಗ್ನಿ ಅಂತ ಇದ್ದಾನೆ. ಅಗ್ನಿ ಅಧೀತೆ ಅಂತಾನೆ. ಅಗ್ನಿ ಅಧ್ಯಯನ ಮಾಡ್ತಾ ಇದೆ ಅಂದ್ರೆ ಪ್ರತ್ಯಕ್ಷವಾಗಿ ಅಲ್ಲಿ ಅಗ್ನಿ ಇಲ್ಲ, ಅದು ಅಗ್ನಿ ಅಧೀತೆ ಅಂತ ಇದ್ದಾರೆ. ಆ ಅಗ್ನಿ ಅನ್ನೋದು ಗೌಣ, ಮುಖ್ಯಾಸಲ್ಲ ಅಗ್ನಿ ಅಲ್ಲ. ಅದು ಮುಖ್ಯ ಸುಡೋದು ಅದೇದು. ಹಾಗೆ ಮಂಚಕ ಮಂಚದಲ್ಲಿರ್ತಕ್ಕಂಥ ವ್ಯಕ್ತಿ ಉಚ್ಚೈಹಿ ಜಹಾಸ. ಮಂಚವು ಜೋರ ನಕ್ಸು. ಮಂಚ ಜೋರ ನಗತ್ತಾ? ಮಂಚ ಮೇಲೆ ಇರೋ ನಕ್ಕಿರು ಅಂತ ಅರ್ಥ. ಅದು ಲಕ್ಷಣಾರ್ಥದಿಂದ ಹೇಳುತ್ತೆ. ಮಂಚ ನಗಲ್ಲ, ಅಲ್ಲಿ ಅದು ಗೌಣ. ಅದೇ ರೀತಿ ನಾನು ಅನ್ನೋದು ಗೌಣ ಇದೆ. ಅನರ್ಹಯ ಅರ್ಹವಲ್ಲ, ಇನ್ನು ಯೋಗ್ಯವಲ್ಲ ಅಂತ. ಅರ್ಹ ಅಂದ್ರೆ ಯೋಗ್ಯ ಅಂತ, ತಕ್ಕದ್ದು ಅಂತ. ಅನರ್ಹ ಅಂದ್ರೆ ಅಯೋಗ್ಯ. ಅನ್ನೋದನ್ನ ತಕ್ಕದ್ದಲ್ಲ, ತಕ್ಕದ್ದಲ್ಲದ್ದಾದ ಅಹಂವೃತ್ತಿಯಿಂದ ಲಕ್ಷ್ಯತೆ. ಅಹಂ ಬ್ರಹ್ಮ ಲಕ್ಷಿಸಲ್ಪಡ್ತಾ ಇದೆ. ನಾನು ಒಂದು ತೋರ್ತಾ ಇದೆಯಲ್ಲ, ಒಂದು ಫೀಲಿಂಗ್ ಆಗ್ತಿದೆಯಲ್ಲ, ಅದರಿಂದ ನಾನೆಂಬುದನ್ನು ಮೀರಿದ್ದಾದ ಸ್ವರೂಪವನ್ನ ನಾನು ಅಂತ ಇಂಡಿಕೇಟ್ ಮಾಡ್ತಿದ್ದಾರೆ. ಇವಾಗ ನಾನು ನೀನು ಇಲ್ಲ, ಅಲ್ಲಿ ನಾನು ನೀನು ಇಟ್ಕೊಂಡು ಬಂದದ್ದು. ನೀನಿಲ್ವೋ ಅಲ್ಲಿ ನಾನೂ ಇಲ್ಲ. ಹಾಗಾಗಿ ಅದ್ವಿತೀಯ, ಅದಕ್ಕೆ ನಾನೂ ಬರಲ್ಲ. ಇಲ್ಲಿ ದೇಹಾದಿಗಳಲ್ಲಿ ಒಂದಾಗಿರುವ ಅಭಿಮಾನ ನಾನಾಗತ್ತೆ. ಹಾಗಾಗಿ ಇನ್ನೊಂದು ಇರುತ್ತೆ. ದೇಹ ನಾನಾದ್ರೆ ನೀನಾಗಿರುತ್ತೆ, ಇನ್ನೊಬ್ರು ಇರ್ತಾರೆ. ಇಂದ್ರಿಯ ನಾನಾದ್ರೆ ದೇಹ ನೀನಾಗಿರುತ್ತೆ. ಮನಸ್ಸು, ಬುದ್ಧಿ, ಅಹಂಕಾರ ನಾನಾದ್ರು ನೀನಾಗಿರುತ್ತೆ. ಅಹಂಕಾರ ದಾಟ್ ಹೋಗ್ಬಿಟ್ರೆ ಅಲ್ಲಿ ನಾನು ನೀನು ಎರಡು ಇಲ್ಲ. ಅಲ್ಲಿ ಅದು ನಾನು ಅರ್ಹವಲ್ಲ. ಅನರ್ಹಯಾಪಿ ಅಹಂವೃತ್ಯ, ಅರ್ಹವಲ್ಲ, ಯೋಗ್ಯವಲ್ಲ, ತಕ್ಕದ್ದಲ್ಲ ಅದರ್ಥ. ತಕ್ಕದ್ದಲ್ಲದ್ದಾದ ಅಹಂವೃತ್ತಿಯಿಂದ ಅದೇ ರೀತಿ ಸಹ ಆತ್ಮ ಲಕ್ಷ್ಯವೇ.
ಸಹ ಕಹ ಆತ್ಮ ಕೂಟಸ್ಥರಾದ ಅದ್ವೈನಾದ ಆತ್ಮನು ಅಹಂ ವೃತ್ತಿಯಿಂದ ಇಂಡಿಕೇಟ್ ಮಾಡಲ್ಪಡುತ್ತಿದ್ದಾರೆ, ಸೂಚಿಸಲ್ಪಡುತ್ತಿದ್ದಾರೆ, ವಾಚ್ಯವಾಗಿ ಹೇಳ್ತಾ ಇಲ್ಲ. ಅಥವಾ ಯಥಾ ಏವಂ ಅಂತ ಅಲ್ಲಿ ಹೇಗೆ ವಾಚ್ಯಾರ್ಥ ಮತ್ತು ಲಕ್ಷ್ಯಾರ್ಥ ತಗೋಬೇಕು. ಅಗ್ನಿ ಅಂತಂದ್ರೆ ವಾಚ್ಯಾರ್ಥ ಬೆಂಕಿ ಅಲ್ಲ, ಬೆಂಕಿ ಅಂತ ಇರತಕ್ಕವನು ಲಕ್ಷ್ಯ ಮೌನಾರ್ಥ. ಹಾಗೆ ಮಂಚ ಅಂತಂದ್ರೆ ಮಂಚದಲ್ಲಿರೋರನ್ನು ಮಂಚ ಅಂತಿದ್ದಾರೆ ಅಂತ, ಮಂಚ ಅಂತಂದ್ರೆ ಗೌಣ. ಹಾಗೆ ಅಹಂ ಬ್ರಹ್ಮಾನುವಾದಲ್ಲಿ ಅಹಂ ಎಂಬುದರಿಂದ ಲಕ್ಷಿತವಾಗಿರುವ ಸ್ವರೂಪವನ್ನ ಅಹಂ ಅಂತ ಹೇಳಿ, ಅದು ಭೂತಪೂರ್ವ. ಮುಂಚೆ ನಾನು ಅಂತ ಅಂದ್ಕೊಂಡಿದ್ದೆ ಇತಿಹಾಸಗಳನ್ನ, ಆಮೇಲೆ ನಾನಲ್ಲ, ಅದು ಪೂರ್ವಂಭೂತ ಭೂತಪೂರ್ವ ಅಂತ. ಮೊದಲು ನಾನಾ ತೋರ್ತಾ ಇತ್ತು ಅಜ್ಞಾನದಿಂದ. ಯಾವಾಗ ನಾನೆಂಬುದನ್ನು ಬಾಧೆ ಮಾಡ್ಕೊಂಡ್ಬಿಟ್ಟ, ಅವಾಗ ಅದು ನಾನು ನೀವು ವಿಭಾಗವನ್ನು ಮೀರಿದ ಅದು ವಿಭಾಗವನ್ನು ಕಳಿಸ್ಕೊಳ್ತಾ ಸ್ವರೂಪ. ಲಕ್ಷಿತ ಅಂದ್ರೆ ಇಂಡಿಕೇಟ್ ಮಾಡೋದು. ಕೊಂಬೆ ಮೇಲೆ ಚಂದ ಅಂತ ಲಕ್ಷಿಸೋದು. ಕೊಂಬೆ ಬಿಟ್ಟು ನೋಡ್ಬೇಕು. ನಾನು ಬ್ರಹ್ಮ, ನಾನು ಬಿಟ್ಟು ನೋಡ್ಬೇಕನ್ನ. ನಾನು ಅನ್ನೋದನ್ನೇ ಬ್ರಹ್ಮ ಅನ್ಕೋಬಾರ್ದು. ನಾನು ಅನ್ನೋದನ್ನ ಲಕ್ಷಿಸಲ್ಪಟ್ಟಿದೆ, ಗುರುತಿಸಲ್ಪಟ್ಟಿದೆ. ರಕ್ಷಿಸೋದು, ಗುರುತಿಸೋದು, ಸೂಚನೆ ಮಾಡೋದು, ತೋರಿಸೋದು, ಹೆಗ ತಗೊಳ್ತೀವಿ. ಅಲ್ಲ ಬಾಹ್ಯ ಸಾಮಾನಾಧಿಕರಣ್ಯ. ಅಹಂ ಇಟ್ಕೊಂಡು ಬ್ರಹ್ಮ ಅಲ್ಲ. ಈ ಓಯಂ ಸರ್ಪ ಸಹ ರಜ್ಜು ಸಹ ರಜ್ಜು ಅಂದ್ರೆ ಸರ್ಪ ನೈವ ರಜ್ಜು ಬಗ್ಗೆ ಸರ್ಪಂ ಬಾಧಿತ್ವ ರಜ್ಜು ಜ್ಞೇಯ ಜ್ಞೇಯ ಸಿಗುತ್ತಲ್ಲ. ಹಾಗೆ ನಾನು ಅದನ್ನು ಬಾಧೆ ಮಾಡ್ಕೊಂಡು ತಿಳಿಬೇಕೆ ಹೊರತು ನಾನು ಒಂದು ಇಟ್ಕೊಂಡು ಬ್ರಹ್ಮ ಅಂತ ತಿಳ್ಕೊಬಾರ್ದು. ಬಾಹ್ಯ ಸಾಮಾನಾಧಿಕರಣಿ ಹೊರತು ವಿಶೇಷ ವಿಶೇಷ ಸಾಮಾನಾಧಿಕರಣಿ, ಐಕ್ಯ ಸಾಮಾನಾಧಿಕರಣಿ ಅಲ್ಲ. ಎರಡು ಒಂದಾಗು. ಈಗ ರಕ್ತಂ ಪುಷ್ಪಂ ಅನ್ನುವಾಗ ಆ ರಕ್ತಂ ಒಂದು ಪುಷ್ಪಕ್ಕೆ ಐಕ್ಯ ಸಾಮಾನಾಧಿಕರಣ್ಯ, ವಿಶೇಷ ಸಾಮಾನಾಧಿಕರಣ್ಯ. ವಿಶೇಷ ಸಾಮಾನಾಧಿಕರಣವನ್ನು ಹೇಳ್ತಾ ಇಲ್ಲ ಇಲ್ಲಿ. ಇಲ್ಲಿ ನಾನೆಂಬುದನ್ನು ಬಾಧೆ ಮಾಡಿಕೊಂಡು ನಾನೆಂಬುದಿಲ್ಲದೆ ಇರೋ ತತ್ವವನ್ನ ಮೊದಲಿದ್ದದ್ದಾಗ ನಾನೆಂಬುದನ್ನು ಸೂಚಿಸ್ತಾ ಇದ್ದಾರೆ. ಅದು ನಾನಲ್ಲ. ಅಲ್ಲ ಆದ್ರೆ ಮಂಜಿಗೆಡ್ಡೆ ನೀರು ಒಂದಕ್ಕೆ ಎರಡು ಶಬ್ದ. ಇದು ಒಂದಕ್ಕೆ ಎರಡು ಶಬ್ದ ಇಲ್ಲ. ಇದು ನಾನು ಇಲ್ಲೇ ಇಲ್ಲ, ಅಲ್ಲೇ ನಾನೆಂಬುದು ಅಲ್ಲೇ ಅಲ್ಲ. ಯಾಕಂದ್ರೆ ನಾನು ನೀರು ಇಟ್ಕೊಂಡು ಬಂದ ಪದ ಅದು. ಗಂಡ ಅನ್ನೋ ಪದ ಹೆಂಡತಿ ಇಟ್ಕೊಂಡು ಬಂದದ್ದು, ಅಣ್ಣ ಅನ್ನೋ ಪದ ತಮ್ಮ ಇಟ್ಕೊಂಡು ಬಂದದ್ದು. ನಾನು ನೀರು ಇಟ್ಕೊಂಡು ಬಂದ, ನಾನು ನೀನು ಇಲ್ಲೇ ಇಲ್ಲ ಅಲ್ಲೇ. ಅದು ಅದ್ವೈತ ಸ್ವರೂಪ. ಹೌದು, ಹಾವನ್ನು ಬಾಧೆ ಮಾಡಿ ಹಾಕಿರುವ ಹಾಗೇನೆ ನಾನು ಒಂದು ಬಾಧೆ ಮಾಡಿಕೊಂಡು ಉಳಿಯುವ ಸ್ವರೂಪವನ್ನ ಬ್ರಹ್ಮ ಅಂತ. ಯಾಕೆಂದ್ರೆ ನಾನು ಪರಿಚ್ಛಿನ್ನ ಆಗಿದೆಯಲ್ಲ, ಈ ಪರಿಚ್ಛಿನ್ನ ಅಲ್ಲ ಬ್ರಹ್ಮ ಅಂದ್ರು. ಬ್ರಹ್ಮ ಶಬ್ದಕ್ಕೆ ಅರ್ಥ ಅರ್ಥ ಅನಂತ ಅಂತ. ಅನಂತವಾದದ್ದನ್ನ ಬ್ರಹ್ಮ ಅಂತ ಇದ್ದಾರೆ. ಆ ಬ್ರಹ್ಮತ್ವ ಗುಣ ಇಲ್ಲ. ನಾನೆಂಬುದರ ಪರಿಚ್ಛೇದ ಅಲ್ಲಿಲ್ಲ, ಒಂದು ಲಿಮಿಟೇಷನ್ ಅಳತೆ ಅಲ್ಲಿಲ್ಲ, ಸಂಸಾರಿತ್ವ ಇಲ್ಲ. ಅದನ್ನ ಹೇಗೆ ಹೇಳ್ಬೇಕು? ನಾನು ಅನ್ನೋದಕ್ಕೆ ಪರಿಚ್ಛಿನ್ನ ಅನ್ನೋದಕ್ಕೆ ವಿರುದ್ಧ ಪದ ಬ್ರಹ್ಮ ಅನ್ನೋದು ಅಷ್ಟೇ. ನಾನು ಅನ್ನೋದು ಪರಿಚ್ಛಿನ್ನ ಸಂಸಾರಿ, ಅದಕ್ಕೆ ವಿರುದ್ಧ ಪದ ಅಪರಿಚ್ಛಿನ್ನ ಬ್ರಹ್ಮ ಅಸಂಸಾರಿ ಅಂತ ಹೇಳಿ. ನಾನು ಅನ್ನೋದಕ್ಕೆ ಅರ್ಹವಲ್ಲವಾದರೂ ಅನರ್ಹಯಾಪಿ ಅನರ್ಹಯ ಅಹಂ ವೃತ್ಯ ಅಂತ. ಅಯೋಗ್ಯವಾದ ಅಯುಕ್ತವಾದ ಅಹಂ ಎಂಬ ವೃತ್ತಿಯಿಂದ ಆ ಆತ್ಮನು ಲಕ್ಷಿಸಲ್ಪಡುತ್ತಿದ್ದಾನೆ. ಇಲ್ಲಿ ಶಾಸ್ತ್ರವಾಕ್ಯ ಕಾಗರ್ಥ, ಅಹಂ ಬ್ರಹ್ಮಾತ್ಮಕ್ಕೆ ಕಾಗರ್ಥ ಮಾಡ್ತಾ ಇದ್ದಾರೆ. ಅಲ್ಲಿ ಅಪಿಶಬ್ದ ಸ್ವಾರಸ್ಯ ಏನಂದ್ರೆ ಇನ್ನೇನು ಮಾರ್ಗ ಇಲ್ಲ. ನಾನು ಒಂದು ಮಾರ್ಗ ಬೇರೆ ಮಾರ್ಗ ಹೇಳಕ್ ಆಗೋದೇ ಇಲ್ಲ. ಇರೋದ್ರಲ್ಲೇ ನೀರಷ್ಟು ಮಾರ್ಗ ನಾನು ಒಂದು. ನಾನು ಅದ್ರಲ್ಲಿ ಪ್ರೇಮ ಇದೆ, ನಾನು ಅದ್ರಲ್ಲಿ ಪ್ರತ್ಯತ್ವ ಇದೆ, ನಾನು ಅದ್ರಲ್ಲಿ ಪ್ರಿಯತ್ವ ಇದೆ, ನಾನು ಅದ್ರಲ್ಲಿ ಚೇತನತ್ವ ಇದೆ. ಇಷ್ಟಂಶ ಇರೋದ್ರಿಂದ ಅದನ್ನ ಇಟ್ಕೊಂಡು ಹೇಳ್ತಿದ್ದಾರೆ. ಪ್ರಿಯತ್ವ, ಪ್ರತ್ಯತ್ವ, ಚೇತನತ್ವ, ಸೂಕ್ಷ್ಮತ್ವ ಇತ್ಯಾದಿಗಳು ನಾನು ಅದ್ರಲ್ಲಿ ವ್ಯವಹಾರದಲ್ಲಿ. ನಾನು ನನಗಿಂತ ವ್ಯವಹಾರದಲ್ಲಿ ಪ್ರಿಯವಾದದ್ದು, ಸೂಕ್ಷ್ಮವಾದದ್ದು, ಚೇತನವಾದದ್ದು ಒಯ್ಯೋದಿಲ್ಲ. ವ್ಯವಹಾರದಲ್ಲಿ ಏನು ನ್ಯೂಟ್ರಾನ್, ಪ್ರೋಟಾನ್, ಎಲೆಕ್ಟ್ರಾನ್ ಅನ್ನೋದನ್ನು ನಾನು ವೆರಿಫೈ ಮಾಡೋದು. ಇಂಥ ಇಟ್ಕೊಳ್ಳಿ, ವೆರಿಫೈ ಮಾಡೋದು ಯಾರು? ನಾನು ನ್ಯೂಟ್ರಾನ್, ಪ್ರೋಟಾನ್, ಎಲೆಕ್ಟ್ರಾನ್ ವೆರಿಫೈ ಮಾಡ್ತೀನಿ ಅಂದ್ರೆ ಅದಕ್ಕಿಂತ ನಾನು ಸೂಕ್ಷ್ಮ ಅಂತ ಅದೇ. ಸೂಕ್ಷ್ಮ ಅಂದ್ರೆ ಟೈಲಿಜೆನ್ಸ್ ಅಂತಲ್ಲ, ಇಂದ್ರಿಯ ಗೋಚರನಲ್ಲ ಅಂತ. ಆಕಾಶಕ್ಕಿಂತ ಸೂಕ್ಷ್ಮ. ಪ್ರಿಯ ಹೌದು ನಾನು ನಾನು ಬಿದ್ಬಿಟ್ರೆ ಎಷ್ಟು ಬೇಜಾರ ಕೊಡುತ್ತೆ. ನಾನು ಸಹಿಸ್ಕೊಳ್ಳಲ್ಲ, ತುಂಬಾ ಅದು ಈಗೋ ಹರ್ಟ್ ಆಗುತ್ತೆ. ಆಮೇಲೆ ನಾನು ಅನ್ನೋದು ಚೇತನ, ನಾನು ಅಚೇತನ. ಯಾರು ನಾನು ಅಚೇತನ ಕಲ್ಪಿಸ್ಕೊಳಕ್ಕೂ ಆಗಲ್ಲ.
ಯಾಕೆ ಚೆನ್ನಾಗಿರ್ಬೇಕು. ನಾ ಪ್ರಿಯನಲ್ಲ ಅಂತ ತಿಳ್ಕೊಳ್ಳಲ್ಲ. ಎಲ್ಲರೂ ನನಗ್ಯಾಕೆ ಪ್ರಿಯ? ಹೆಂಡತಿ ಆಗಲಿ, ಮಕ್ಕಳಾಗಲಿ, ಗಂಡ ಆಗಲಿ, ಮನೆ ಆಗಲಿ, ಯಾರಿಗಾಗಿ? ನನಗಾಗಿ ಪ್ರಿಯ. ತಾನು ಹೇಗೆ ಸಕ್ಕರೆ ಸ್ವಯಂ ಸಿಹಿಯೋ, ನಾನು ಸ್ವಯಂ ಸಿಹಿ, ಸ್ವಯಂ ಪ್ರಿಯ. ಅದು ಪ್ರೇಮಕ್ಕೆ ನಾನು ಅಂದ್ರೆ ಕೇಂದ್ರ ಗೊತ್ತಾ? ನಾನು ಕೇಂದ್ರದಿಂದ ಪ್ರೇಮ ಹೊರಟೋದು. ಆದ್ರೆ ನಾನು ಕೇಂದ್ರ ಮಾಡ್ಕೊಂಡು ಪ್ರೇಮ ಹೊರಟ್ರೆ ವ್ಯವಹಾರದಲ್ಲಿ ಸ್ವಾರ್ಥ ಆಗುತ್ತೆ. ಅದು ನಾನು ಎಂಬುದು ಹುಸಿ ರೂಪ, ನೆರಳಿದ್ದಾಗ. ಈ ನೆರಳಿದೆಯಲ್ಲ, ಆ ನೆರಳು ವಸ್ತು ಅಲ್ಲ. ನಾನು ಅಂತ ತೋರ್ತಾ ಇದೆಯಲ್ಲ, ಅದು ರಿಯಲ್ ಇದಲ್ಲ, ಮೆಟೀರಿಯಲ್ ಅಲ್ಲ, ಅದು ವಸ್ತು ಅಲ್ಲ. ಅದು ಆಭಾಸವಾದ ಅಂತಃಕರಣ ವೃತ್ತಿಯಲ್ಲಿ ನಾನು ತೋರ್ತಾ. ಅಹಂ ಎಂಬುದಕ್ಕೆ ಅರ್ಹನಲ್ಲವಾದರೂ ಅಯೋಗ್ಯ, ಅನರ್ಹ, ಅಯುಕ್ತ ಎಲ್ಲ ಒಂದೇ ಅರ್ಥ. ಆದರೂ ಅಹಂ ಶಬ್ದದಿಂದ ಲಕ್ಷ್ಯತೆ ಅಂತ ಹೇಳ್ತಾರೆ. ಯಾಕಂದ್ರೆ ಅದಕ್ಕಿಂತ ಕ್ಲೋಸ್ ಆದ, ನಿಯರೆಸ್ಟ್ ಆದ ವರ್ಡ್ ಇನ್ನೊಂದಿಲ್ಲ. ಏನು ಮಾಡಕ್ಕಾಗಲ್ಲ. ಭಾಷೆಯಲ್ಲೇ ಇರ್ತಕ್ಕಂತಹ ಕೊರತೆ ಅದು. ಭಾಷೆಯ ಪೂರ್ವ, ಆತ್ಮವಿಷಯಕ್ಕೆ ಭಾಷೆ ಪೂರ್ವ ಇದೆ. ವ್ಯವಹಾರ ವಿಷಯದ ಭಾಷೆ ಸ್ಟ್ರಾಂಗ್ ಇರ್ಬೋದು, ಆತ್ಮ ವಿಷಯಕ್ಕೆ ಭಾಷೆ ನಡೆಯಲ್ಲ. ಆಗ ಅಹಂ ಬ್ರಹ್ಮ ಅಂದ್ರೆ ಅಹಂ ಎಂಬುದು ಅಹಂ ಎಂಬುದು ಇಲ್ಲದ ಬ್ರಹ್ಮ ಅಂತ. ಬ್ರಹ್ಮವೂ ಗೌಣವೇ. ಅಹಂ ಕಡೆಯಿಂದ ಅದು ಬ್ರಹ್ಮವೇ ಹೊರತು ಅದು ಒಂದೇ ಆದಾಗ ಬ್ರಹ್ಮ ಅಂಗೂ ಅದೆಲ್ಲ ಆಗಲ್ಲ. ಕಸ್ಮಾತ್ ಪುನಃ ಕಾರಣ ಸಾಕ್ಷಾದೇವ ಆತ್ಮನಾಭಿಧೀಯತೆ. ಕಿಮಯ ಕಲ್ಪನೆಯಾಯಿತಿ. ಅಜಾಕ್ರಿ ನೇರಾಗಿ ಆತ್ಮನನ್ನು ನೀವು ಹೇಳ್ತಾ ಇಲ್ಲ. ನೇರಾಗಿ ಆತ್ಮ ಸ್ವರೂಪನ್ನೇ ಕಲ್ಪಿತವಾದ ಅಹಂಕಾರ ಇಟ್ಕೊಳ್ಳದೆ ನೇರ ಆತ್ಮ ಸ್ವರೂಪನ್ನೇ ಹೇಳ್ಬಿಡಿ, ಬ್ರಹ್ಮ ಸ್ವರೂಪನ್ನೇ ತಿಳಿಸ್ಕೊಟ್ಬಿಡಿ. ಈ ಕಲ್ಪನೆಯಿಂದ ನಿಮ್ಗೆ ಏನಾಗಬೇಕಾಗಿದೆ ಈಗ? ಈ ಶ್ಲೋಕ ಯಾರು ಮಾಡಿದ್ದ? 29ನೇ ಶ್ಲೋಕ. ದೇಹಾದಿ ವ್ಯವಧಾನ ಪಾಲೋಕ ಜ್ಞಾನ ಸಾಕ್ಷಾತ್ ನಾನು ಮಾಡಿದ ಜಾಪನ ಭಾಷೆ. 29ನೇ ಶ್ಲೋಕ ನಾನೇ ಮಾಡಿದ್ನ. ಅಲ್ಲಿ ಸಾಕ್ಷಾತ್ವಂ ತದನಾತ್ಮನಃ ಅನ್ನೋಕ್ಕೆ ಗುರುಗಳು ನಿಷ್ಕ್ರಿಯ ಒಂದು ಅರ್ಥ ಕೊಟ್ಟಿದ್ದಾರೆ, ಕ್ಲೇಶಾಪಾಲಿ ಒಂದು ಅರ್ಥ ಕೊಟ್ಟಿದ್ದಾರೆ. ಇವುಗಳು ಅನಾತ್ಮವಾದಾಗ ಸಾಕ್ಷಾತ್ ಆಗ್ತಾರೆ ಅಂತ ಅರ್ಥ ಮಾಡಿದ್ದಾರೆ. ಆದ್ರೆ ಅನಾತ್ಮವಾಗಿರೋದು ಸಾಕ್ಷಾತ್ತಾಗಿರ್ತಾನೆ, ಆತ್ಮನ ಪರೋಕ್ಷವಾಗಿರ್ತಾನೆ, ಅನಾತ್ಮ ದೇಹಾದಿಗಳು ಸಾಕ್ಷಾತ್ತಾಗಿರ್ತಾನೆ ಅಂತ ಕ್ಲೇಶಾಪಾಲಿ ಅರ್ಥ ಮಾಡಿದ್ದಾರೆ. ಆ ತದರ್ಥವು ತಾನೇ ಆಗಿದ್ರು ಕೂಡ ದೇಹಾದಿಗಳ ವ್ಯವಧಾನದಿಂದ ಪರೋಕ್ಷವಾಗಿರ್ತಾನೆ, ಪರೋಕ್ಷವಾಗಿರೋ ದೇಹಾದಿಗಳನ್ನು ಸಾಕ್ಷಾತ್ತಾಗಿರ್ತಾನೆ ಅಂತ ತುಂಬಾ ಜನ ನಾನು ಹೇಳ್ತೇನೆ ಅದನ್ನ. ಹೌದಾ ಹೌದಾ ಅದು ಹೀಗೆ ಹೇಳ್ತಾರೆ ಅಂತ. ಅಜಾಕ್ರಿ ಯಾವ ಕಾರಣದಿಂದ ನೇರಾಗಿ ಇದು ಕ್ಲಿಪ್ಪು ಅದು ಹಾಗೆ ಇದು ಆತ್ಮ ಇದು ಬ್ರಹ್ಮ ಇದು ಸ್ವರೂಪ ಯಾಕೆ ತೋರಿಸಲ್ಲ? ಕಲ್ಪಿತವಾದ ನಾನು ಇಟ್ಕೊಂಡು ನಾನು ಎಂಬುದರಿಂದ ಅದನ್ನು ರಕ್ಷಿಸಕ್ಕೆ ಹೋಗ್ತಿರಲ್ಲ, ಅದು ಯಾಕೆ ಅಂತ ಕೇಳಿದ್ರೆ ಅದಕ್ಕೆ ಈ ಕಲ್ಪನೆ ಯಾಕೆ ಹೇಳ್ತಾರೆ. ತ್ವಮಿತ್ಯೇತದ್ವಿಹಾಯಾನ್ಯತ್ ನವರ್ತ್ಮಾತ್ಮಾವಬೋಧನೆ ಸಮಸ್ತೀಹಸ್ತಮರ್ಥೋಪಿ ಗುಣಲೇಶೇನ ವರ್ತತೆ.
त्वमित्येतद्विहायान्यन्नवत्मात्मावबोधने समस्तीहत्वमर्थो विगुणलेशेन वर्तते त्वम् इति त्वम् इति त्वम् इति एतद् विहाय अन्यत् न वर्त्मा आत्मावबोधने समस्ति इह त्वमर्थः अपि गुणलेशेन वर्तते त्वम् ಎಂಬುದನ್ನು ಬಿಟ್ರೆ ತ್ವಮ್ ಅಂದ್ರೆ ಅಹಂ ಅಂತ ಗುರುಗಳು ತ್ವಮ್ ಅಂತಿದ್ದಾರೆ ಶ್ರುತಿ ತ್ವಮ್ ಅಂತಿದ್ದಾರೆ ನಾವು ಅಹಂ ಅಂತ ಹೋಗಬೇಕು ನಾನು ಎಂಬ ಆ ಒಂದು ಫೀಲಿಂಗು ಅಥವಾ ಒಂದು ಅನುಭವ ಅಥವಾ ಒಂದು ಅರಿವು ನಾನು ಅಂತ ಅರಿವಾಗ್ತಿದ್ದಲ್ಲ ಅದನ್ನು ಬಿಟ್ಟು ಬಿಟ್ರೆ ಆತ್ಮ ತಿಳಿಸೋದಕ್ಕೆ ಇನ್ನೊಂದು ಮಾರ್ಗ ಇಲ್ಲವೇ ಇಲ್ಲ ನಾನು ಅನ್ನೋದಾಗೆಲ್ಲ ತೋರಿಸ್ಬೇಕು ಇಲ್ಲಿ ಬರೀ ಬೆಳಕನ್ನು ತೋರಿಸೋದಕ್ಕೆ ಪದಾರ್ಥ ಬಿಟ್ಟು ಬೇರೆ ಮಾರ್ಗ ಇಲ್ಲವೇ ಇಲ್ಲ ಈ ಪದಾರ್ಥ ಮೇಲೆ ಬೆಳಕು ತೋರಿಸ್ಲಿಕ್ಕೆ ಇಲ್ಲಿ ಬೆಳಕಿದೆ ಎರಡು ಕೈ ಮುಂಚೆ ಬೆಳಕಿದೆ ಬೆಳಕು ಕಾಣಲ್ಲ ಇಷ್ಟು ಇಲ್ಲಿ ಬೆಳಕು ಬೆಳಕಲ್ಲ ಕಾಣುತ್ತೆ ಬೆಳಕಿಂದ ಕೂಡಿದ ಪದಾರ್ಥ ಈ ಮಧ್ಯೆ ರಂಗುನಿಗೆ ಮಧ್ಯೆ ಬೆಳಕಿದೆಯೋ ಇಲ್ವಾ ಯಾಕೆ ಕಾಣಲ್ಲ ಆ ಪದಾರ್ಥದ ಮೂಲಕವಾಗಿಯೇ ಬೆಳಕನ್ನು ಹೇಗೆ ತೋರಿಸ್ಬೇಕು ಹಾಗೆ ನಾನು ಅನ್ನೋದನ್ನ ಗುರುತಾಗಿಟ್ಕೊಂಡೆ ನಾನು ಅನ್ನುವಂತಹ ಉಪಾಯವನ್ನ ಆಶ್ರಯಿಸಿಕೊಂಡೆ ಆತ್ಮ ತಿಳಿಸ್ಕೊಡ್ಬೇಕೇ ಹೊರತು ತದ್ ಮುಕ್ತ ಅದ್ ವಿಹಾಯ ಮುಕ್ತ ಅನ್ನೋದು ವಿಹಾಯ ಅನ್ನೋದು ಬಿಟ್ಟು ಅಂತ ನಾನು ಅದನ್ನು ಬಿಟ್ಟು ಆತ್ಮಾವಬೋಧನೆ ಅನ್ಯತ ವರ್ತನಾಸ್ತಿ ಆತ್ಮನ ತಿಳಿಸ್ಕೊಡೋದಕ್ಕೆ ಮತ್ತೊಂದು ಮಾರ್ಗ ಇಲ್ಲವೇ ಇಲ್ಲ ಅದ್ವೈತ ವೇದಾಂತದಲ್ಲಿ ಮಾತ್ರ ಇದೊಂದು ವಿಚಾರ ಈ ಯಾರು ಕೂಡ ಆತ್ಮ ಬ್ರಹ್ಮ ಅಂತ ಅನ್ನೋಲ್ವಲ್ಲ ಅಹಂ ಬ್ರಹ್ಮ ಅಂತ ಅನ್ನೋಲ್ವಲ್ಲ ಹಾಗಾಗಿ ಅವ್ರಿಗೆ ಈ ವಿಷಯ ಔಟ್ ಆಫ್ ಸಬ್ಜೆಕ್ಟ್ ನಿನ್ನೆ ಮಂಗಳಾಕ್ಷಿ ರಮೇಶ್ ಅವರು ಒಂದು ಇದು ಕಳಿಸಿದ್ರು ಯಾವುದೋ ಒಂದು ವಾಟ್ಸಪ್ ಇದು ಅಲ್ಲೇ ನಾನ್ ಪರಮಾತ್ಮ ಆಗೋಲ್ಲ ನಾನ್ ಬ್ರಹ್ಮ ಆಗೋದಿಲ್ಲ ಅವನೇ ಪರಮಾತ್ಮ ನಾರಾಯಣನೇ ಪರಮಾತ್ಮ ನಾನು ಒಬ್ಬನೇ ದೇವರು ಬೇರೆ ಯಾರೂ ದೇವರಲ್ಲ ಅಂತ ನಾನು ಮುಟ್ಟಾಳ ಒಬ್ಬ ಹೇಳ್ತಾ ಇದ್ದೆ ಶಿವನು ದೇವರಲ್ಲ ಬ್ರಹ್ಮನು ದೇವರಲ್ಲ ಯಾವ ನಾವು ಎಲ್ಲವೂ ದೇವರು ಅಂತಂದ್ರೆ ಅವ್ನು ಯಾರು ದೇವರಲ್ಲ ಅಂತಾನೆ ಕರೆಕ್ಟ್ ಊಟ ದೇವರು ಅಲ್ಲಿರೋದು ಏನೂ ಇಲ್ಲ ದೇವ್ರು ಎಲ್ಲಿರೋದು ಎಲ್ಲೂ ಇಲ್ಲ ನಾವಂದ್ರೆ ಯಾರು ದೇವರಲ್ಲ ಅವನೊಬ್ಬನೇ ದೇವರು ಅಂತಾನೆ ಅವನಿಗೆ ಏನ್ ದೇವರಿಗೂ ಸಂಸಾರ ಅವನಿಗೂ ದೇಶ ಕಾಲ ಪರಿಚ್ಛೇದ ಕೊಟ್ಟು ಪಾಪ ನಿಮ್ಗೆ ಎಷ್ಟು ಅಪ್ಪ ಒಬ್ಬನೇ ಹಾಗೆ ಒಬ್ಬನೇ ದೇವರು ಅಂತ ನಿಮ್ಗೆ ಇಷ್ಟ ಅಂತ ದೇವ್ರು ಒಬ್ಬನೇ ಅನ್ನೋದಕ್ಕೆ ನಿಂಗೆ ಅಪ್ಪ ಎಷ್ಟು ಅನ್ನೋದೇ ಇಷ್ಟ ಅಂತದೆ ಅಪ್ಪ ಹೇಗೆ ಹೇಳೋಕ್ ಸಾಧ್ಯ ಇಲ್ವೋ ಹಾಗೆ ದೇವ್ರು ಇಬ್ರು ಇರೋಕ್ ಸಾಧ್ಯ ಇಲ್ಲ ಅದು ಕರೆಕ್ಟ್ ದೇವ್ರು ಇಬ್ರು ಇರೋಕ್ ಸಾಧ್ಯ ಇಲ್ಲ ಅದು ಅಲ್ಲ ದತ್ತು ತಗೊಂಡ್ರೆ ಎರಡಪ್ಪ ಆಗ್ತಾರ ಆ ವಿಷಯ ಬೇರೆ ಅಲ್ಲ ನಾವು ಎರಡು ದೇವರು ಅಂತ ಹೇಳೇ ಇಲ್ಲ ಅದಲ್ಲ ಅವ್ರು ಹೇಳ್ತಿರೋದು ನಾರಾಯಣ ಬಿಟ್ಟು ಶಿವ ಆಗ್ಲಿ ದೇವಿ ಆಗ್ಲಿ ಬ್ರಹ್ಮ ಅದೆಲ್ಲ ದೇವರಲ್ಲ ನಾರಾಯಣ ಅಂದ್ರೆ ನಾವು ನಿರ್ಗುಣ ನಾರಾಯಣ ಅಲ್ಲ ಅವರು ಶಂಕಚಕ್ರ ಗದಾಪಾಳಿಯಾದ ನಾರಾಯಣನ ಒಬ್ಬನೇ ದೇವರು ಅಂತ ಅವ್ರು ಸಗುಣ ಸಾಕಾರ ಇಸ್ಕಾನವರು ವಿಚಾರದಲ್ಲಿ ತುಂಬಾ ಕೀಳ್ಮಟ್ಟದ ವಿಚಾರ ಅಂದ್ರೆ ಇಸ್ಕಾನವ್ರಿಗೆ ಏನ್ ವಿಚಾರ ಎಲ್ಲಾನಲ್ಲ ನಿನ್ನ ಕೃಷ್ಣನು ಒಪ್ಪಲ ಅವರು ಕಪಳ ಹೊಡಿತಾರೆ ನಾನು ಕೃಷ್ಣನು ಒಪ್ಪಲ ಅವರು ನೀನ್ ಕೃಷ್ಣ ಅಲ್ಲ ನೀನ್ ಕೃಷ್ಣ ಮಜೆ ಮಾಡ್ಬೇಕು ನೀನ್ ಕೃಷ್ಣ ಹೆಂಗಾಗ್ತೀಯ ಕೃಷ್ಣ ಶಕ್ತಿ ನಿಂಗಿದ್ಯಾ ಎಲ್ಲಾ ಕೃಷ್ಣನಲ್ಲ ಅವರು ಕೃಷ್ಣ ಕಂಟ್ರೋಲ್ ಅಂತಾರೆ ಎಲ್ಲವನ್ನು ಕೃಷ್ಣ ಕಂಟ್ರೋಲ್ ಅದೇ ಗೊತ್ತಿದ್ರೆ ಅದು ಶಾಸ್ತ್ರ ಪ್ರಮಾಣ ಅಂತ ನೀ ಕುರ್ಚಿ ಕೃಷ್ಣ ಕಂಟ್ರೋಲ್ ಇದೆಯೋ ನಿಮ್ಗೆ ಗೊತ್ತೋ ಅಂತ ಕೇಳಿದ್ರೆ ನೀವು ಒಪ್ಕೋಬೇಕು ಅಂತಾರೆ ಹೆಂಗ್ ಒಪ್ಪೋಲ್ಲ ನಂಗೆ ಅನ್ಸಲ್ಪ ಕೃಷ್ಣನ್ ಕಂಟ್ರೋಲ್ ಆ ಕುರ್ಚಿ ಇದೆ ನಿಂಗೆ ಅನ್ಸತ್ತನ ಮಹಾಭಾರತ ಹೇಳಿದ್ರೆ ಆ ವಾಕ್ಯ ನೀ ಹೇಳಿದ ಅರ್ಥ ಬೇರೆ ಅರ್ಥ ಅದೇನು ಗೊತ್ತು ಪಾಪ ಈ ಮೊಬೈಲ್ ಅದು ಬಾಡಿ ಇದೆ ಇದು ಕೃಷ್ಣನ್ ಕಂಟ್ರೋಲ್ ಇದೆ ಅಂತಂದ್ರೆ ಕೃಷ್ಣ ಆಪರೇಟ್ ಮಾಡ್ತಾರ ಅದನ್ನ ಏನಪ್ಪ ದನ ಕಾಯಿ ಕೃಷ್ಣ ಅನ್ಕೊಂಡಿದ್ದಾರೆ ಹೊರತು ಕೃಷ್ಣ ಅಂದ್ರೆ ಅವರು ಪಾಪ ಇನ್ನೇನು
ನಾನು ಎಂಬ ಒಂದು ಅನುಭವ ಏನುಂಟು ಅದನ್ನ ಇಟ್ಕೊಂಡು ಅದರಿಂದ ಲಕ್ಷಿತವಾದ ಅದಕ್ಕೆ ತಿರುಳಾಗಿರುವ ಸ್ವರೂಪವನ್ನು ತಿಳಿಸಿಕೊಡ್ಬೇಕೆ ಹೊತ್ತು ಹೇಗೆ ಒಂದು ಕೊಂಬೆ ಇಟ್ಕೊಂಡು ಚಂದನ್ ತಿಳಿಸ್ಕೊಡ್ಬೇಕೋ ಅಥವಾ ಬಟ್ಟೆ ಮೂಲಕ ಹತ್ತಿ ತಿಳಿಸ್ಕೊಡ್ಬೇಕೋ ಆಭರಣ ಮೂಲಕ ಚಿನ್ನ ತಿಳಿಸ್ಕೊಡ್ಬೇಕೋ ಯಾವ ಆಭರಣ ಚಿನ್ನ ತಿಳಿಸ್ಕೊಳ್ಳೋಣ ಇಟ್ಕೋಬಾರ್ದು ಚಿನ್ನ ಪೀಸು ಇಟ್ಕೋಬಾರ್ದು ಚಿನ್ನ ತುಂಡು ಚಿನ್ನ ಸೂಜಿ ಯಾವ್ದು ಆಭರಣ ಇಟ್ಕೊಳ್ಳೋದೆ ಬರೀ ಚಿನ್ನ ತೋರಿಸ್ಬೇಕಪ್ಪ ಬರೀ ಕಬ್ಬಣ ತೋರಿಸ್ತೀಯಾ ವೈಟ್ ತೋರಿಸ್ಬಾರ್ದು ನೀವ್ ಹೇಳ್ತಿರೋದಲ್ಲ ಉತ್ತಮಾಧಿಕಾರ ಮಧ್ಯಮಾಧಿಕಾರ ಅಂತ ಎಲ್ಲ ನಾವ್ ಹೇಳೋ ವಿಷಯ ಬೇರೆ ಎಲ್ಲರಿಗೂ ಅದ್ವೈತ ಅರ್ಥ ಆಗಲ್ಲ ಅಂತ ಅದನ್ನ ಅವನಪ್ಪಲ್ಲ ಅಮ್ಮ ನೀವ್ ಹೇಳ್ಬೋದು ಅದು ನಾವು ಅಧಿಕಾರಿಗಳಲ್ಲ ನಮ್ಮ ಮಧ್ಯಮಾಧಿಕಾರಿಗಳು ನಮ್ಗೆ ಹಂಗನ್ನಲ್ಲ ಅವರು ನಾವ್ ಹೇಳೋದೇ ಕರೆಕ್ಟು ಅವ್ರು ಕಬ್ಬಣ ತೋರಿಸಿಲ್ಲ ಗೊತ್ತಾ ಕಬ್ಬಣ ತೋರಿಸಿದ್ರೆ ಏಮ ತೋರ್ಸಕ್ಕಾಗಲ್ಲ ತುಳು ತೋರ್ಸಕ್ಕಾಗಲ್ಲ ಕಬ್ಬಣ ತೋರಿಸಿಯಾ ಕಬ್ಬಣ ತುಳು ತೋರಿಸಿಯಾ ಅದೇ ಕಬ್ಬಣ ಆದ್ರೆ ಈ ಕಬ್ಬಣ ಅದಾಗ್ಬಿಡುತ್ತೆ ಇದು ಯಶು ಅದ ಅದು ಯಶು ಅದು ಕಬ್ಬಣ ಈ ಕಬ್ಬಣ ಆಗ್ಬಿಡುತ್ತಾ ಅದೇನಪ್ಪ ಅದು ಕಬ್ಬಣ ಇದು ಕಬ್ಬಣ ಕಬ್ಬಣ ಯಾವ್ದು ಹಾಗಾದ್ರೆ ಈ ಸರಳ ಈ ತೂತ ಪಟ್ಟಿಯ ಜಗಳ ಯಾವ್ದು ಕಬ್ಬಣ ಎಲ್ಲ ಕಬ್ಬಣ ಕುರ್ಚಿ ಕಬ್ಬಣ ಮತ್ತೆ ಎಲ್ಲ ಕಬ್ಬಣ ಇದೆಯಾ ಕಬ್ಬಣ ಇರೋ ಅಂಶ ಹಿಂದೆ ಕಬ್ಬಣನೇ ಗೊತ್ತಿಲ್ಲ ನೋಡಿಲ್ಲ ಕಬ್ಬಣ ನೋಡ್ಕೊಂಡು ಕಬ್ಬಣ ಇರೋ ಅಂಶ ಹೇಳ್ಬೇಕು ಕಬ್ಬಣ ಎಲ್ಲಿ ಎಲ್ಲಿ ಬಸ್ತಿ ಇಲ್ಲ ಎಲ್ಲ ಕಬ್ಬಣ ಅಂತೀಯ ಎಂತ ದಡ್ಡರು ಬಸ್ತಿ ಎಲ್ಲ ರಾಕಲ ಕಬ್ಬಣ ಅಲ್ಲ ಅಲ್ಲ ಖನಿಜ 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 ಕಬ್ಬಣ ಹೇಳೋದು ಆಗುಂತ ಬರೀ ಕಬ್ಬಣ ತೋರಿಸಕ್ಕಾಗಲ್ಲ ಬರೀ ಕಬ್ಬಣ ಬರೀ ಇಷ್ಟ ಬರೀ ತೋರಿಸ್ತೀಯ ಕಬ್ಬ ತೋರಿಸಿಯಾ ಹೆಂಗ್ ತೋರಿಸ್ತೀಯ ಕಬ್ಬಣ ಇದೇ ಕಬ್ಬಣ ಅದು ಅದು ಕಬ್ಬಣ ಆಗಲ್ಲ ಇದೇ ಕಬ್ಬಣ ಕಳ್ಸಲ್ಲಪ್ಪ ನೀವು ರಾಕು ಅಂತಾರೆ ಈ ಕಬ್ಬಣ ಒಂದು ರಾಕು ಹೌದಾ ಕಬ್ಬಣ ರಾಕ ಬರುತ್ತೆ ಕಬ್ಬಣ ಯಾಕೆ ರಾಕಾಗುತ್ತೆ ಕಬ್ಬಣ ಕಬ್ಬಣ ಆಗುತ್ತೆ ಕಬ್ಬಣ ಕಬ್ಬಣ ಯಾಕೆ ರಾಕ ಆ ಕಬ್ಬಣ ರಾಕಾಗಿದ್ಯಾ ಅಲ್ಲ ಆ ಕಬ್ಬಣ ರಾಕಾಗೇ ಇಲ್ಲ ಬೇರೆ ಯಾಕೆ ನನ್ ಕಬ್ಬಣ ತೋರಿಸ್ಬೇಕಪ್ಪ ಈ ಕಬ್ಬಣನೇ ಅಲ್ಲ ಕಬ್ಬಣ ನೋಡಿದ್ರೆ ಕಬ್ಬಿಣ ಸ್ಟೂಲು ಕಬ್ಬಿಣ ಹಾಕೋದು ಹೆಂಗ್ ಹೇಳ್ತೀಯಾ ಅಲ್ಲ ಕಬ್ಬಣ ಎಲ್ಲಿ ನೋಡಿದಿರ ನೀವು ಕಬ್ಬಣ ಸಿಕ್ಕಿಯಲ್ಲ ನಿಮ್ಗೆ ಕಬ್ಬಣ ಎಲ್ಲಿ ನೋಡಿದ್ರಿ ನೋಡೇ ಇಲ್ಲ ಬರೀ ಕಬ್ಬಣ ತಗೊಂಡು ನೋಡಿದಿರ ನಾವು ಬರೀ ಕಬ್ಬಣ ನೋಡಿದೀನಿ ಕಬ್ಬಿಣ ಹಾಕೋ ಕಬ್ಬಿಣ ಸ್ಟೂಲ್ ಹೆಂಗ್ ಹೇಳ್ತೀಯಾ ಆಯ್ತು ಇಲ್ಲೇ ಫೇರು ಇಷ್ಟ ಸಣ್ಣ ವಿಷಯದೇ ಕೊಡ್ತೀವಿ ಇನ್ನು ಬಂದು ವಿಷಯ ಅಂತ ಮಾತಾಡೋದಕ್ಕೆ ಬುದ್ಧಿ ತೋರಿಸಲ್ಲ ಮತ್ತೆ ಬುದ್ಧಿಲ್ಲ ಇಟ್ಟು ಅಲ್ಲೇ ತೋರಿಸ್ತೀಯ ಕಬ್ಬಣ ಕೊಡಿ ಅಂಗಡಿಯಾಗ ಹೋಗ್ತೀಯ ಬುದ್ಧಿ ಇದೆಯಾ ಕಬ್ಬಣ ಬುದ್ಧಿಲ್ಲ ಇದ್ಮೇಲೆ ಅಂಗಡಿಯಾಗ ಕಬ್ಬಣ ಕೊಡೋದು ಹೋಗಿ ದುಡ್ಡು ಕೊಟ್ಟೆ ತಗೊಳ್ತೀಯೋ ಯಾಕೆ ಹೋಗ್ಬೇಕು ಬುದ್ಧಿ ಇಟ್ಕೊಂಡು ಇರುತ್ತೆ ಅಲ್ಲೇ ಹೋಗ್ಬೇಕು ಬುದ್ಧಿ ಇದ್ದೇ ಇರುತ್ತಲ್ಲ ಯಾಕೆ ಹೋಗ್ಬೇಕು ಯಾಕೆ ಹೋಗ್ಬೇಕು ಮತ್ತೆ ಹೋಗ್ತೀಯಾ ಕಬ್ಬಣ ಕೊಟ್ಟಿದ್ಯಾ ಅಂಗಡಿ ದುಡ್ಡು ಕೊಟ್ಟು ತಗೋದ್ಯಾ ಇಲ್ವಾ ಬಂಗಾರ ತಗೊಳ್ಳೋದಲ್ವಾ ಬಂಗಾರ ಎಲ್ಲ ನಾನು ಎಂಬುದನ್ನು ಬಿಟ್ಟು ಆತ್ಮವನ್ನು ತಿಳಿಸೋದಕ್ಕೆ ಮತ್ತೊಂದು ಮಾರ್ಗವೇ ಇಲ್ಲ ಇಲ್ಲಿ ಹೊಂದೋದಿಲ್ಲ ಆದ್ದರಿಂದ ನಾನು ಒಂದು ಕೂಡ ಒಂದು ಗುಣಲೇಶ ಅಂಶ ಏನೇನೋ ಆ ಪ್ರತ್ಯಕ್ಷ ಆ ಪ್ರಿಯತ್ವ ಆ ಚೇತನತ್ವ ಆ ಸೂಕ್ಷ್ಮತ್ವ ಆ ಅಂಶದಿಂದ ಆತ್ಮನಲ್ಲಿ ಅದು ಆತ್ಮನ ಸೂಚನೆ ಮಾಡಿ ಆತ್ಮನಲ್ಲಿ ಇಲ್ಲ ಆತ್ಮನನ್ನ ಇದಕ್ಕೆ ಬಂದಿರೋ ಹೇಗೆ ಕಬ್ಬಣ ಬಂದಿರೋ ಬಿಸಿ ಯಾವುದರಿಂದ ಬೆಂಕಿ ನಾನು ಬಂದಿರುವ ಪ್ರಿಯತ್ವ ನಾನು ಬಂದಿರೋ ಚೇತನತ್ವ ನಾನು ಬಂದಿರೋ ಸೂಕ್ಷ್ಮತ್ವ ನಾನು ಬಂದಿರೋ ಪ್ರತ್ಯಕ್ಷ ಸೂಕ್ಷ್ಮತ್ವ ಪ್ರತ್ಯಕ್ಷ ಪ್ರಿಯತ್ವ ಚೇತನತ್ವ ನಿರ್ವಯತ್ವ ಹೆಂಗ್ ಬಂತದಕ್ಕೆ ಮತ್ತೆ ಆತ್ಮೆಯಿಂದ ಬಂತು ಅಂತಂದ್ರೆ ಹೆಂಗ್ ಬರುತ್ತೆ ಇದಕ್ಕೆ ಆತ್ಮೆಯಿಂದ ಬರೋಕ್ಕೆ ಹಾವಿಗೆ ಹಗ್ಗದಿಲ್ದ ಹಾವಿಗೆ ಹೆಡೆ ಬಾಲ ಹೊಟ್ಟೆ ಎಲ್ಲಿ ಬರುತ್ತೆ ಹಗ್ಗದಿಂದ ಬರ್ಬೇಕು ಹಗ್ಗದ ಹೆಡೆ ಹೊಟ್ಟೆ ಬರುತ್ತೆ ಹಗ್ಗಕ್ಕಿಲ್ಲ ಯಾವ್ದೋ ಹೆಡೆ ಇಲ್ಲ ಹೊಟ್ಟೆ ಇಲ್ಲ ಬಾಲ ಇಲ್ಲ ಮತ್ತೆ ಹಾವು ಬಂದ್ಬಿಡ್ತದಲ್ಲ ತಪ್ಪು ನೋಡಮ್ಮ
ಭಾಷೆ ಗೊತ್ತಿಬಿಟ್ರೆ ಏನ ಯಾವ್ದು ಬಂದಿಲ್ಲ ನಾವ್ ಅನ್ಕೊಂಡಿದ್ದೀವಿ. ಅಷ್ಟೇ ಅಲ್ಲಮ್ಮ. ಅದನ್ನೇ ತಗೊಳ್ಳುತ್ತೆ. ಆ ಬಂದಿದೆ ಅಂದ್ಕೊಂಡು ತತ್ವಕ್ಕೆ. ಹಾಗೆ ಗುಣಲೇಶದಿಂದ ಅಂದ್ರೆ ಪ್ರತ್ಯಕ್ತಾದಿ ಗುಣಧರ್ಮದಿಂದ ಇಲ್ಲಿ ನಾನು ಅನ್ನೋದಲ್ಲಿದೆ. ಇಲ್ಲಿ ಹೇಗೆ ಕಬ್ಬಿಣದ ಬಿಸಿ ನೋಡಿ ಆ ಬೆಂಕಿ ಬಿಸಿ ತಗೋತೀವೋ ಅನ್ನೋ ಬಿಸಿ, ಹಾಗೆ ಇಲ್ಲಿನ ಪ್ರತ್ಯಕ್ಷ ಪ್ರೇತ ಚೇತನತ್ವಾದಿಗಳಿಂದ ಲಕ್ಷಣವಾದ ಪ್ಯೂರ್ ಸ್ವರೂಪ. ಅದು ಪ್ಯೂರ್ ಸ್ವರೂಪ ಅಂತ ನಾವು ಕಷ್ಟ. ಬಿಟ್ಟು ನಾನು ಬಿಟ್ಟು ಇರ್ತಕ್ಕಂತಹ ಒಂದು ಸ್ವಭಾವ ಸ್ವರೂಪ ಇದೆ, ಅದೇ ಪರಮಾತ್ಮ ಸ್ವರೂಪ. ಅದೇ ನಾನಾಗಿ ಪ್ರಪಂಚವಾಗಿ ಎಲ್ಲ ಸ್ವತಃ. ಕಸ್ಮಾತ್ ಪುನರ್ಹೇತೋಃ ತಸ್ಮಾತ್ ಪುನರ್ಹೇತೋಃ ಹಿ ಅಹಮಿತ್ಯೇತದಪಿ ಹಿ ಅಹಮಿತ್ಯೇತದಪಿ ಗುಣಲೇಶೇನ ವರ್ತತೆ. ಗುಣಲೇಶೇನ ತಪಃ ವರ್ತತೆ. ಸಾಕ್ಷಾದೇವೇತಿ ನಬಲ ಸಾಕ್ಷಾದೇವಿ ವಿಧೂತ ಸರ್ವ ಕಲ್ಪನಾ ಕಾರಣ ಸ್ವಾಭಾವ್ಯಾದಾತ್ಮನಃ. ವಿಧೂತ ಸರ್ವ ಕಲ್ಪನಾ ಕಾರಣ ಸ್ವಭಾವ್ಯಾದಾತ್ಮನಃ. ಅದ್ಯಾಕ್ರಿ ನಾನು ಅಂತ ಹೇಳಿಯೇ ಇದೇನ್ ಹಾಕೋದಲ್ಲ, ಗುಣಲೇಶದಿಂದ ಇದೇನ್ ಹಾಕಂತೀರಾ? ನಾನು ಬೇಡ ಅದನ್ನ. ನಾನು ಯಾರೋ ವಾಚ್ಯಾಸ ಮುಖ್ಯಾಸ ಇರ್ಬೇಕಲ್ಲ. ಸಿಂಹ ಇವು ಸಿಂಹ ಅನ್ನಕ್ಕೆ ಗೌಣಾಂಶ ಅಂದ್ರೆ ಮುಖ್ಯ ಸಿಂಹ ಕಾಣದಿರ್ಬೇಕಾ? ಇವ್ ಬೆಂಕಿ ಅಂದ್ರೆ ಗೌಡ ಅಂದ್ರೆ ಮುಖ್ಯ ಬೆಂಕಿ ಒಂದು ಇರ್ಬೇಕಾ? ಅಲ್ಲಿ ಅಹಂ ಅನ್ನೋದು ಇಲ್ಲಿ ಮುಖ್ಯ ಅಂತೀರೋ ಅಲ್ಲೇ ಮುಖ್ಯ ಅಂತೀರೋ? ಅಲ್ಲೇ ಮುಖ್ಯ ಅಂತ ಅಂದ್ಬಿಡಿ. ಅಹಂ ವೃತ್ತಿಯಲ್ಲಿ ಮುಖ್ಯಾರ್ಥ ಅಲ್ಲ ಗೌಣ ಅಂತಂತಿರಲ್ಲ, ಇದನ್ನ ಗೌಣ ಮಾಡಿ ಅದೇನು ಮುಖ್ಯ ಅಂತ ಯಾಕನ್ನಲ್ಲ? ಅಲ್ವಾ? ಈ ಗುಣಲೇಶದಿಂದ ಅದನ್ನ ಇಂಡಿಕೇಟ್ ಮಾಡ್ತೀವಿ ಯಾಕೆ ಮಾಡ್ತೀರಾ? ಸಾಕ್ಷಾತ್ತಾಗೆ ಹೇಳ್ತೀವಿ ಯಾಕನ್ನಲ್ಲ. ಗುಣಲೇಶದಿಂದಲೇ ಅಹಂ ಎಂಬುದು ಗುಣಲೇಶದಿಂದಲೇ ಇರುತ್ತದೆ ಹೊರತು ನೇರಾಗಿ ಇರುವುದಲ್ಲ ಅಂತ ಅಂತಿದ್ದೀರಲ್ಲ, ಯಾಕೆ ಹೀಗಂತಿದ್ದೀರಾ ಅಂತ ಹೇಳಿದ್ರೆ ಅದು ಎಲ್ಲಾ ಕಲ್ಪನೆಗೂ ಕಾರಣವಾಗಿರ್ತಕ್ಕದ್ದನ್ನು ಕೊಡ್ಕೊಂಡ್ಬಿಟ್ಟಿದೆ. ಎಲ್ಲಾ ಕಲ್ಪನೆಗೂ ಕಾರಣ ಯಾವ್ದಪ್ಪ? ಪರಿಚ್ಛಿನ್ನತ್ವ, ವಿಕ್ರಿಯಾತ್ವ, ನಾಮರೂಪಾಧಿಮತ್ವ, ಅದೇ ಕಲ್ಪನೆ ಕಾರಣ. ಅದು ಪರಿಚ್ಛಿನ್ನವಲ್ಲ, ನಾಮರೂಪಾದಿಯಿಂದ ಕೂಡಿಲ್ಲ, ವಿಕಾರವಿಲ್ಲ, ಯಾವುದೇ ವಿಶೇಷವಿಲ್ಲ. ಈ ವಿಧೂತ ಅಂದ್ರೆ ಕೊಡಗಿಕೊಂಡ ಸಮಸ್ತ ಕಲ್ಪನೆಗೂ ಕಾರಣವಾಗಿರ್ತಕ್ಕಂತಹ ಒಂದು ಸ್ವಭಾವ ಇದೆ. ಆ ಸ್ವಭಾವದ್ದಾಗಿದೆ ಆಚಾರ. ಯಾವ ಕಲ್ಪನೆಗೂ ಕಲ್ಪನೆ ಸಹಿಸ್ಕೊಳ್ಳಲ್ಲ. ಏನ್ ಕಲ್ಪನೆ ಮಾಡು ಕಲ್ಪನೆ ಸಾಕ್ಷಿಯಾಗಿ ಉಳ್ಕೊಳ್ತಾರೆ. ಏನು ಕಲ್ಪನೆ ಮಾಡೋದು? ಆತ್ಮ ಹೀಗಿರ್ಬೋದು, ಲೈಟ್ ಬಿದ್ದಾಗಿರ್ಬೋದು, ಬರ್ರೂ ಲೈಟ್ ನೋಡ್ತಿರ್ತಾನೆ ನಾವು. ಆ ಬರ್ರೂ ಲೈಟ್ ಆಗಲ್ಲ. ಹೆಂಗಿದಾನೆ ಹೆಂಗನ್ನ ಜ್ಯೋತಿ ಅದು ಬೆಳಕು ಭಯಂಕರ ಜ್ಯೋತಿ ಅಂತಂದ್ರೆ ಆ ಭಯಂಕರ ಜ್ಯೋತಿಯನ್ನು ಬೆಳಗ್ತಾ ಇರ್ತಾನೆ. ಬೆಳಕು ಜ್ಯೋತಿ ವಿಷಯವಾಗುವುದಿಲ್ಲ. ಯಾವ ಕಲ್ಪನೆಯನ್ನು ಸಹಿಸ್ಕೊಳ್ಳಬಾರದು. ಸಂಶಯ ಬಂದಾಗ ಆತ್ಮನೇ ಅಲ್ಲ. ಎತ್ತಸ್ಯ ಸಂಶಯ ನಾಸು ಏನೇ ಆತ್ಮಜಿ ಬೆಳೆದಿದ್ದೀವಿ. ಸಂಶಯ ಬಂದ ಅದು ಸಂಶಯ ಅನವತ, ಸಂಶಯ ಇರ್ಕೋದೇ ಇಲ್ಲ. ಚಾವಕತಿ ರೂಪತ್ವಾತ್ ಅನ್ಯಮಾನಾನಪೇಕ್ಷರ ಶಬ್ದಾದಿಗುಣಹೀನತ್ವಾತ್ ಸ್ವರೂಪ. ಇದು ಗೊತ್ತಾಗಲ್ಲ, ಗೊತ್ತಾಗ್ತಿಲ್ಲ ಅಂತ ಇದ್ದೀವಿ. ಎಷ್ಟು ದೊಡ್ಡ ನೋಡಿ ನಾವು. ನಿತ್ಯ ಅವಗತಿ ರೂಪ, ಬೇರೆ ಪ್ರಮಾಣದ ಹಂಗೆ ಇಲ್ಲ, ಅಪೇಕ್ಷೆ ಇಲ್ಲ, ಸಂಶಯಗಳು ಇರ್ಕೋದೇ ಇಲ್ಲ, ಶಬ್ದ ಯಾವ ಗುಣವೂ ಇಲ್ಲ. ಅದು ಗೊತ್ತಾಗಲ್ಲ ಅಂತ ಅಂತಿದೀಪ. ಇನ್ನು ಹೆಂಗ್ ಗೊತ್ತು ಮಾಡೋಣಮ್ಮ ಅವನ್ನ? ಇಷ್ಟು ಹೇಳಿದ್ರು ಗೊತ್ತಾಗಲ್ಲ ಅಂದ್ರೆ ಇನ್ನು ಗೊತ್ತು ಮಾಡ್ಕೊಳ್ಳೋದು ಮಾರ್ಗ ಇಲ್ಲ ಅಂದ್ರೆ ತುಂಬಾ ನಮ್ಮ ಇದು ಸಂಸ್ಕಾರ ಬಹಳ ಅಲ್ಪ ಆಗಿದೆ. ಅಂತಃಕರಣಕ್ಕೆ ಸಂಸ್ಕಾರ ಶೂನ್ಯದು, ಸಂಸ್ಕಾರ ಹೀನದು. ಹಾಗಾಗಿ ಏನ್ ಮಾಡೋದು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು. ಸಮಸ್ತ ಕಲ್ಪನಾ ಕಾರಣ ಸ್ವಭಾವವನ್ನು ಕೊಡಗಿಕೊಂಡದ್ದಾಗಿರುವ ಸ್ವಭಾವದ್ದಾಗಿದೆ ಆತ್ಮಂದು. ಹಾಗಾಗಿ ಸಾಕ್ಷಾತ್ತಾಗಿ ಹೇಳೋದಿಲ್ಲ ನಾವು. ಈ ಗುಣಲೇಶದಿಂದಲೇ ನಾವು ತಿಳಿಸ್ಕೊಡ್ತೀವಿ ಅಂತ ಇದ್ದಾರೆ. ಮೊದಲನೇ ಟಿಪ್ಪಣಿ ಮುಂದಿನ ಗ್ರಂಥದಲ್ಲಿ ಸ್ಪಷ್ಟಪಡಿಸಿದೆ. ಇಲ್ಲಮ್ಮ, ಅಹಂಕಾರವನ್ನು ಆತ್ಮನಿಗೆ ಸಂಬಂಧಪಟ್ಟ ಅಹಂಕಾರವನ್ನು ಅಲ್ಲ, ಅಹಂಕಾರವು ಆತ್ಮನಿಗೆ ಸಂಬಂಧಪಟ್ಟಿಲ್ಲ ಎಂಬುದನ್ನು ಪ್ರಮಾಣಾಂತರ ವಿರೋಧವನ್ನು ಮತ್ತೆ ಇಲ್ಲಿ ಮುಂದಿನ ಗ್ರಂಥದಲ್ಲಿ ಸ್ಪಷ್ಟಪಡಿಸಿದೆ. ಇಲ್ಲಿ ಇನ್ನು ಮುಂದಿನ ದಿನದಲ್ಲಿ ಈ ಶ್ಲೋಕದಲ್ಲಿ ಅಂತ ಯೋಮ್ನಿ ಧೂಮ ತುಷಾರಾಭ್ರ ತಥಾ ಮೂಢಾಃ ಪ್ರತ್ಯಗಾತ್ಮನಿ
ನಿ ಹಾ ಯೋಮ್ನಿ ಧೂಮತುಷಾರಾಭ್ರ ಮಲಿನಾನೀವ ದುರ್ಧಿಯಃ ಕಲ್ಪಯೇಯುಸ್ತಥಾ ಮೂಢಾ ಸಂಸಾರಂ ಪ್ರತ್ಯಗಾತ್ಮನಿ. ಯೋಮ್ನಿ ಧೂಮತುಷಾರ ಯೋಮ್ನಿ ಯೋಮ್ನಿ ಧೂಮತುಷಾರಾಭ್ರ ಮಲಿನಾನಿ ಇವ ದುರ್ಧಿಯಃ ಕಲ್ಪಯೇಯುಃ ತಥಾ ಮೂಢಾಃ ಸಂಸಾರಂ ಪ್ರತ್ಯಗಾತ್ಮನಿ. ವ್ಯೋಮ್ನಿ ಯಾಕೆ ಸಪ್ತಮ್ಯ ವ್ಯೋಮ್ನಿ ವ್ಯೋಮನಿ ವ್ಯೋಮನ್ ಶಬ್ದ ಯಾವ ಲಿಂಗ ಶಿವಲಿಂಗ ವ್ಯೋಮನ ವ್ಯೋಮನ ಸ್ತ್ರೀಲಿಂಗ ಹಾ ಸ್ತ್ರೀಲಿಂಗ ಯಾವ್ಲಿಂಗ ವ್ಯೋಮನ್ನ ಯೋಮ್ನಿ ಯೋಮ್ ವ್ಯೋಮ ವ್ಯೋಮನಿ ವ್ಯೋಮನಿ ವ್ಯೋಮಾನಿ ವ್ಯೋಮ ನಾಪಂ ನಾಪಂ ಗೊತ್ತಾಗಲ್ಲ ಧಾತು ಸಮಾಸ ಗೊತ್ತಾಗಲ್ಲ ನಕಾರ ವ್ಯೋಮನ್ನ ನಕಾರ ಶಬ್ದ ವ್ಯೋಮ ವ್ಯೋಮನಿ ವ್ಯೋಮನಿ ವ್ಯೋಮಾನಿ ನಕಾರಾಂತಹ ನಪುಂಸಕ ಆ ಆಕಾಶದಲ್ಲಿ ತುಷಾರ ತುಷಾರನ ಗೊತ್ತಾ ಮುಂಜು ಅಭ್ರ ಅಭ್ರ ಮೋಡ ಹಾಲ ಅಯ್ಯೋ ಹಾಲಿನ ಹೇಳ್ತ ಅಭ್ರ ಇದನ್ನ ಹೊಗೆ ಅಂದೆ ಅಭ್ರ ಅಂದ್ರೆ ಮೋಡಗಳ ಆಪಹ ಧರಂತಿ ಇದು ಅಭ್ರಾಹ ನೀರನ್ನು ಹೊತ್ಕೊಂಡಿದೆ ಭರತಿ ಭರತಿ ಇದು ಅಭ್ರಂ ಭ್ರಹ ಅಪ್ಪನ್ನ ಆಪಹ ಭರತಿ ಇತಿ ಅಭ್ರ ಅಂದ್ರೆ ಆಕಾಶ ಆ ಅಭ್ರ ಅಂದ್ರೆ ಆಕಾಶ ಮೋಡ ಆಕಾಶ ಅಂದ್ರೆ ಅಭ್ರ ಅಭ್ರ ಅಂದ್ರೆ ಮೋಡ ಅಪ್ಪನ ನೀರು ಅದನ್ನ ಹೊತ್ಕೊಂಡಿದೆ ಅದು ಮೋಡ ತುಷಾರ ಅಭ್ರ ವ್ಯೋಮ್ನಿ ಧೂಮ ಧೂಮ ಅಂದ್ರೆ ಹೊಗೆ ಧೂಮ ಅಂದ್ರೆ ಹೊಗೆ ತುಷಾರ ಅಂದ್ರೆ ಮಂಜು ಅಭ್ರ ಅಂದ್ರೆ ಮೋಡ ಮಲಿನಾನಿ ಅಂದ್ರೆ ಕಲ್ಮಶ ಕಲ್ಮಶ ಕೊಳೆ ಯಾವ ಕೊಳೆ ಹೊಗೆ ಅದು ಧೂಳು ಓ ಧೂಳು ಆಗ್ಬಿಟ್ಟಿದೆ ಆಕಾಶ ಎಲ್ಲ ಕೊಳೆ ಆಗ್ಬಿಟ್ಟಿದೆ ನೀಲಿ ಆಗ್ಬಿಟ್ಟಿದೆ ಮನುಷ್ಯ ನೀಲಿ ಆಗ್ಬಿಟ್ಟಿದೆ ಕೊಲೆ ಅನ್ನೋದನ್ನ ದುರ್ಧಿಯರು ದುರ್ಧಿಯ ಹೇಗೆ ಇದು ಸಮಾಸ ಹೇಗ ದುಷ್ಟಾ ಧೀಹಿ ಏಷಾಂತೆ ದುರ್ಧಿಯ ದುರ್ಧೀಹಿ ದುರ್ಧಿಯು ದುರ್ಧಿಯ ಕೆಟ್ಟ ಬುದ್ಧಿ ಉಳ್ಳವರು ತಪ್ಪಾದ ಬುದ್ಧಿ ಉಳ್ಳವರು ಗೊತ್ತಾಗಲ್ವಾ ದುರ್ಧಿಯ ದುಷ್ಟವಾದ ಬುದ್ಧಿ ಬುದ್ಧಿ ಕೆಟ್ಟವಾದ ಬುದ್ಧಿ ತಪ್ಪಾದ ಬುದ್ಧಿ ಆ ಬುದ್ಧಿ ಉಳ್ಳವರು ಕಲ್ಪಯೇಯು ಕಲ್ಪಿಸಿ ಯಾರು ಇದಷ್ಟನ್ನು ಆಕಾಶಕ್ಕೆ ಹೊಗೆ ಆಕಾಶಕ್ಕೆ ಮಂಜು ಆಕಾಶಕ್ಕೆ ಮೋಡ ಆಕಾಶಕ್ಕೆ ಕೊಳೆ ಅನ್ನೋದನ್ನು ಯಾವ ರೀತಿ ಕಲ್ಪನೆ ಮಾಡ್ತಾರೋ ಅದೇ ರೀತಿ ತಥಾ ಲೈಕ್ ದಟ್ ಹಾಗೆಯೇ ಮೂಢರು ಮೂಢರು ಹೇಗೆ ರೂಪ ಮೂಢ ಹೇಗೆ ಮೂಢ ಹೇಳಿದೆ ಮುಹ ವೈಚಿತ್ಯ ಧಾತು ಹಕಾರ ಅಂತಕ್ಕಂಥ ಢಾ ಬರ್ತಕ್ಕಂಥ ಪೃಥ್ವಿಯಲ್ಲಿ ಹೋಢ ಸೂತ್ರ ಗುಹು ಸಂಬಂಧ ಗೂಢ ಲಿಹಾಸ ಲೀಘ ಮುಹ ಮೂಢ ಏನ್ ಮಾಡೋದಮ್ಮ ಟ್ಯಾಬ್ಲೆಟ್ ಇದೆ ನಿಮ್ಮ ಹತ್ರ ಟ್ಯಾಬ್ಲೆಟ್ ಮಾತ್ರೆ ಬುದ್ಧಿ ಚುರುಕ ಪಾತ್ರೆ ಇದ್ದ ಕೊಡ್ರಮ್ಮ ಹುಡುಗಿರ ಕೊಡೋಣ ಮೊಬೈಲ್ ಅಲ್ಲಿ ಭಾರಿ ಬುದ್ಧಿ ಇದೆ ಪರ ಆಶ್ಚರ್ಯ ಆಗುತ್ತೆ ಮೊಬೈಲ್ ಕೊಟ್ರೆ ಪ್ರಾಕ್ಟಿಕಲ್ ಎಲ್ಲ ಮಾಡ್ತಾ ಗೊತ್ತಾ ಆಮೇಲೆ ಈ ಶಾಸ್ತ್ರಜ್ಞಾನ ಸಂಸ್ಕೃತಜ್ಞಾನ ಜೀರೋ ಸ್ವಲ್ಪ ಅಲ್ಲ ಜೀರೋ ಬಿಗ್ಗೆಸ್ಟ್ ಜೀರೋ ಬಿಗ್ಗೆಸ್ಟ್ ಬಹಳ ಕಷ್ಟ ಒಂದ್ಸಲ ನಾನು ಜನ್ಮಾಂತರದಲ್ಲಿ ಏನ್ ಮಾಡಿದೆ ಅಂತ ಹುಡುಕಕ್ಕೆ ಪ್ರಯತ್ನ ಪಡ್ತೀನಿ ಈ ತರಹ ವಿದ್ಯಾರ್ಥಿ ಸಿಗೋದಕ್ಕೆ ಏನ್ ಕರ್ಮ ಕಾರಣ ಯಾವ ಕರ್ಮದಿಂದ ಈ ತರ ವಿದ್ಯಾರ್ಥಿ ಸಿಗ್ತಾರೆ
ಏನೋ ಮಾಡಿ ಯಾವುದೋ ಗುರುಳಿ ಗೋಳು ಹಾಕೊಂಡಿರ್ಬೇಕು ನಾವು ಜೀವನದಲ್ಲಿ. ಕಳ್ಳ ಮಗನೇ ಗೋಳು ಹಾಕೋಕೆ ಚಾಡಿ ನಿಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಭಗವಂತ ಭೋಜಮಲ್ ಮಾಡಿದ ಗುರುಳಿಗೆ ಗೋಳು ಹಾಕೊಂಡಿದ್ದಕ್ಕೆ ಸರಿಯಾಗಿ ಶಿಷ್ಯ ಕೊಟ್ಟು ಚಾಡಿ ಮಾಡ್ತೀನಿ ಈಗ ಕಳ್ಳುವಾಗ ಶಿಷ್ಯ ಅವರಿಗೆ ಪಾಠ. ಮೂಢರು ಆ ರೀತಿ ಕಲ್ಪಿಸಿಯಾರು ಯಾರನ್ನ? ಸಂಸಾರವನ್ನ. ಎಲ್ಲಿ? ಪ್ರತ್ಯೇಕಾತ್ಮನಲ್ಲಿ. ಪ್ರತ್ಯೇಕಾತ್ಮ ಅಂದ್ರೇನ? ಒಳಗಿರುವ ಆತ್ಮ. ಯಾವ್ದ್ರ ಒಳಗೆ? ಯಾವ್ದ್ರೊಳಗೆ? ಎಲ್ಲದರ ಒಳಗೆ. ಎಲ್ಲದರೊಳಗೆ ಹೇಗಿದ್ದಾರೆ? ಖುಷಿ ಇರುದಾರ ಎಲ್ಲ? ಖುಷಿ ಖುಷಿ ಇದೆಯಾ? ಇದು ಖುಷಿ ಗೊತ್ತಾಗುತ್ತೆ. ಅರಿವಾಗಿದೆಯಲ್ಲ, ಇದು ಖುಷಿ ಗೊತ್ತಾಗುತ್ತೆ. ಇದು ಖುಷಿ ಗೊತ್ತಾಗುತ್ತೆ. ಅದೆಲ್ಲ ಇದೆಯಲ್ಲ, ಇದು ಇಲ್ಲ ಅಲ್ಲ ಅಲ್ಲ, ಇದು ಅಂತ ಅರಿವಾಗೋದು ನಿನ್ನಲ್ಲೂ ಅಲ್ಲ, ಅಲ್ಲಲ್ಲಿ ಇದು ಇದೆ, ಅದ್ರಲ್ಲಿ ಇದೆ ಇದೆಯಾ? ಅದ್ರಲ್ಲಿ ಅರಿವು ಇದೆಯಾ? ಅದ್ರಲ್ಲಿ ಅರಿವು ಇದೆಯಾ? ಬಿಟ್ಟು ಅದಿಲ್ಲ ಅಂದ್ರೆ ನನ್ನಿಂದಲೇ ಅದು ಅಸ್ತಿತ್ವ ಪಡ್ಕೊಂಡಿದೆ. ಅದು ಅರಿವು ಅಲ್ಲಿದೆಯಾ? ಅದು ಅರಿವು ನಿನ್ನ ಹೊರಗೆ ಅರಿವು ಅದಕ್ಕೆ ಅರಿವು ಇದೆಯಾ? ಅದಕ್ಕೆ ಅರಿವು ಇಲ್ವಾ? ಮತ್ತೆ ಅರಿವು ಎಲ್ಲ ಕಡೆ ಇದೆ ಅಂತೀಯಾ? ಎಲ್ಲ ಕಡೆ ಅದೆಲ್ಲ ಕಡೆ ಅದೆಲ್ಲಲ್ಲಿದೆ ಅರಿವು. ಅದು ಹೊರಗೆ ಏನು ರಿಯಾಕ್ಷನ್ ಮಾಡಲ್ಲ. ನಿಂಗೆ ಹೊರಗೆ ರಿಯಾಕ್ಟ್ ಮಾಡ್ತೀಯಾ? ನಿಂಗೆ ನಿನ್ನ ಅರಿವು ಒಂದೇನ ನಿಂಗೆ ಹೊಡೆದ ಯಾಕೆ ಕಪಾಳ ಹೊಡೆದ ಯೂದಂತ ಅದಕ್ಕೆ ಅರಿವು ಇದೆಯಾ? ಅದಕ್ಕೆ ಅರಿವು ಇದೆ ಏನು ಪ್ರೂವ್ ಮಾಡ್ತೀಯಪ್ಪ? ಹೇಳಪ್ಪ. ಅದಕ್ಕೆ ಅದೆಲ್ಲ ಅರಿವು ಇದೆ ಪ್ರೂವ್ ಮಾಡ್ತೀರಮ್ಮ? ಆ ಡೆಸ್ಕಲ್ಲಿ ಅರಿವು ಇದೆ ಪ್ರೂವ್ ಮಾಡ್ತೀರಮ್ಮ ನೀವು? ಆಗಲ್ವಾ? ಇಷ್ಟು ಪಾಠ ಕೇಳಿ ನಮ್ಮ ಲಕ್ಷ್ಮೀಮ್ಮನ್ ಕೇಳಿ ಒಂದೇ ಹೊಟ್ಟೆಗೆ ಹೇಳ್ತಾರೆ. ಅರಿವಿದೆ, ಕುರ್ಚಿಯಲ್ಲೂ ಅರಿವಿದೆ, ಮನೆಯಲ್ಲೂ ಇದೆ, ಪುಸ್ತಕದಲ್ಲೂ ಇದೆ ಅಂತಾರೆ. ಹೇಳ ಅರಿವು ಹೇಳ ಅವ್ರು ಹೇಳ ಬೇಕಾಗಲ್ವಾ? ಕುಡಿಯಲ್ಲ ಕಣ. ಹಾಗೆ ನಮ್ಮಲ್ಲಿ ಭೂಮ ಊಟ ಅಂತ ಹೇಳ್ತಾರೆ. ಏನಮ್ಮ ಭೂಮ ಊಟ ಕೇಳಿ? ಭೂಮ ಊಟ ಅಂತ ಇಲ್ಲೇ ಮಾಡ್ತಾರಲ್ಲ, ಹಂಗೆ ಹಾಕ್ಬೇಕು. ಅವ್ರಿಗೆ ಹ್ಯಾಂಗ್ ಗಡ್ಡಿ ಹಾಕ್ಬೇಕು, ಭೂಮ ಊಟ ಹಾಕ್ತಾರೆ, ಅಟ್ಟ ಹೊಡ್ತಾರೆ. ಪುಸ್ತಕ ಅಂತ ನಾಮ, ಪುಸ್ತಕ ಅಂತ ನಾಮ, ಇದೆ ಅಂತಂದ್ರೆ ಇದೆ ಅನ್ನೋದು ಬ್ರಹ್ಮ. ಅರಿವು ಅದು ಅರಿವಿದೆ ಅಲ್ಲೇ, ಅಲ್ಲೇ ಕಾಣ್ತಾ ಅರಿವು ನಿನ್ನಲ್ಲಿ ನಿನ್ನೆ ತೋರ್. ಬ್ಯಾಟ್ರಿ ತೋರ್, ಅದೇ ಬ್ಯಾಟ್ರಿ ಹೊಡೆದ ಬ್ಯಾಟ್ರಿ ತೋರ್, ಇದೇ ಬ್ಯಾಟ್ರಿನ ಪುಸ್ತಕವನ್ನು ಗುರುತಿಸಿದಾಗ ಪುಸ್ತಕವನ್ನು ನಾವು ಗುರುತಿಸಿದಾಗ ಪುಸ್ತಕ ಅಲ್ಲ ಇಲ್ಲ ಅಂತ ಇದ್ದೀರ. ಚೈತನ್ಯ ಇದೆ ಅಂತ ಪುಸ್ತಕದಲ್ಲೂ ಚೈತನ್ಯ ಇದೆ ಇಲ್ಲ ಅಲ್ಲ ನೋಡಿ. ಪುಸ್ತಕದಲ್ಲಿ ಚೈತನ್ಯ ಇಲ್ಲ ಅಂತ ಇದ್ದಾರೆ. ನಮ್ಮ ಲಕ್ಷ್ಮೀಮ್ಮ ಪುಸ್ತಕದಲ್ಲೂ ಚೈತನ್ಯ ಇದೆ ಅಂತಾರೆ. ಯಾರು ಕುರ್ಚಿಯಲ್ಲೂ ಚೈತನ್ಯ ಬಿಟ್ಟು ಯಾರು ಇಲ್ಲ ಅಂತಾರೆ ಅವರು. ಅವ್ರು ಚೈತನ್ಯ ಬಿಟ್ಟು ಯಾವ್ದನ್ನು ಒಪ್ಪೋದೇ ಇಲ್ಲ ಅವರು. ಎಲ್ಲರೂ ಚೈತನ್ಯ ಇದೆ, ಚೈತನ್ಯವೇ ಎಲ್ಲ ಅಂತಾರೆ. ಕೇಳು ಲಕ್ಷ್ಮೀಮ್ಮ ಕೇಳು, ಏನ್ ಮಾಡೋದು ಬೇರೆ ಚೈತನ್ಯ ಬಿಟ್ಟು ಬೇರೆ ಯಾವ್ದನ್ನು ಒಪ್ಪೋದೇ ಇಲ್ಲ. ನಿಮ್ ಚೈತನ್ಯ ಎಲ್ಲೂ ಒಪ್ಪಲ್ವಲ್ಲ, ಅವ್ರು ಚೈತನ್ಯ ಬಿಟ್ಟು ಬೇರೆ ಯಾವ್ದನ್ನು ಒಪ್ಪೋದೇ ಇಲ್ಲ. ಕೇಳೆ ತೆಗಿಯ ತೆಗಿಯೋಣ ಅಮ್ಮ ಹೇಳಿಮ್ಮ, ಎಲ್ಲದಲ್ಲಿ ಹೆಂಗಮ್ಮ ಅರಿವಿದೆ? ನಮ್ಗೆ ತೋರ್ಕೊಳ್ತಿರೋ ಅರಿವೆಲ್ಲ ಬಂದು ಹೋಗೋ ಅರಿವು, ಸ್ವರೂಪದ ಅರಿವಿಲ್ದೆ ಏನೂ ಇಲ್ಲ. ಇರೋದೆಲ್ಲ ಸ್ವರೂಪದ ಅರಿವಲ್ಲೇ. ಅರಿವೇ ಎಲ್ಲರಿಗೂ ನೀರೇ ಮಂಜುಗಡ್ಡೆ ಅಲೆ ಅರಿವೇ ಹಾಕೊಡ್ತೇವೆ. ಅರಿಬಿಟ್ಟು ನಿಲ್ವೇ ಇಲ್ಲ. ನೀರ್ ಬಿಟ್ಟು ಹೇಗೆ ಮಂಜುಗಡ್ಡೆ ಇದೆಯಾ? ಮಂಜು ಆಗಿಲ್ವಾ? ಅರಿವಲ್ಲೇ ಇದ್ದು, ಅರಿವಲ್ಲೇ ಹುಟ್ಟಿ, ಅರಿವಲ್ಲೇ ತೋರಿ, ಅರಿವಲ್ಲೇ ಅಡಗೋದು. ಅರಿವನ್ನು ಕ್ಲಿಪ್ಪನ್ನು ಬೇಫಿಕೇಶನ್ ಮಾಡಕ್ಕೆ ಆಗಲ್ಲ. ಕ್ಲಿಪ್ಪಿನ ಅರಿವು ಕಿತ್ತಕ್ಕೆ ಆಗಲ್ಲ. ಕ್ಲಿಪ್ ಒಂದು ಅರಿವೆ, ಅರಿವಿಗೆ ಕ್ಲಿಪ್ ಸೇರಿಸುವ ತೋರ್ತಾ ಇರಲೇ ಇದೆ. ತೋರ್ತಾ ಇದೆಯಾ ಇದೆಯೋ ಇದನ್ನು ತೋರ್ತಾ ಇದೆಯೋ? ಇರೋದು ತೋರೋದು ಯಾವುದಕ್ಕೆ? ವಸ್ತು ಅನ್ನೋದು ಅರಿವು ಬಿಟ್ಟು ಇದು ಬಿಟ್ಟು ಇದೆಯಲ್ಲ. ಮತ್ತೆ ವಸ್ತು ಇದ್ದೆ ಹೆಂಗ್ ವಸ್ತು ಇದ್ದೆ ಅಸಂಪ್ಷನ್ ಆಗುತ್ತೆ. ಇದೆ ಅಂತ ಆದ್ರೆ
ಯಾರಿಗೆ ಆಗಲ್ಲ ಆಗೋದು ಯಾರಿಗೆ? ನಾನು ತಂದ್ಕೊಂಡಿದ್ದೆ ನಮಗಿದ್ರೆ ಇದಕ್ಕೆ ಈ ಪೆನ್ನಿಗೆ ಅರಿವಿದೆ ಅದಕ್ಕೆ ನಮಗಿರೋದಿಲ್ಲ. ಅಲ್ಲಪ್ಪ, ಇದಕ್ಕೆ ಅರಿವಿದೆ ಹೆಲ್ಪ್ ಮಾಡ್ತೀಯಾ? ಇರೋದಿಲ್ಲ. ಇರೋದು ಅರಿಯಬೇಕನ ಇದ್ಬಿಟ್ಟು ತೋರ್ತಾ ಇಲ್ಲ. ತೋರ್ತಾ ಇರಲ್ಲ ತೋರ್ತಾ ತೋರ್ಕೊಳ್ತಾ ಇಲ್ಲ. ಇದೆಲ್ಲ ತೋರ್ತಾ ಇದೆಯಾ? ತೋರ್ಕೊಳ್ತಾ ಇಲ್ಲ. ಇದೆಲ್ಲ ತೋರ್ತಾ ಇದೆ ನಿನಗೆ? ಹಾ? ಇದೆಲ್ಲ ತೋರ್ತಾ ಇದೆ? ಅದೆಲ್ಲ ತೋರ್ತಾ ಇರೋದು. ಹೌದಾ? ಅದೆಲ್ಲ ಅರಿವಿ ತೋರ್ತಾ ಇದೆ. ಗುರುತಿಸಿದಾಗ ಇದೆಲ್ಲ ಅರಿವಿ ತೋರ್ಸಕ್ಕೆ ಈಗ ಇವಾಗ ಓಡೋಗ್ತೀರಲ್ವ, ಇವಾಗ ಹೊಡೆದು ಓಡುತ್ತಾ ಹೊಡಬೇಕು ಇದು ಬ್ಯಾಟರ್ ಆದ್ಮೇಲೆ ಅಟ್ಕೊಂಡು ಓಡೋಗ್ತೀಯ. ಇದು ಅಲ್ಲೇ ಇರುತ್ತೆ ಅದು ಇದೆಯಾ? ಎಷ್ಟು ಇದು ಅದು ಪೆನ್ನು ಅಂತ ನಾವು ಗುರುತಿಸಿದಾಗ ಅದು ಅರಿವು ಅಂತ ಅಲ್ವಾ? ಅದು ಹಾಗೆ ಹೇಳಕ್ಕಾಗಲ್ವಾ? ಅದರಿಂದ ಬಂದು ಹೋಗೋ ಅರಿವು ಅಂತ ಅವ್ರು ಅಂದ್ರಲ್ಲ, ಅದು ಸರಿ. ಬಂದು ಹೋಗುವ ಎಂತ ಇದ್ದಾರೆ ಮನಸ್ಸಿನ ಅರಿವು ನೀವೇ ಉತ್ತರ ಹೇಳ್ತಿದ್ರೆ ಯಾವ್ದಕ್ಕೆ? ಇವಾಗ ಏನ್ ಕ್ವಶನ್ ಕ್ವಶನ್ ಗೊತ್ತಾಗ್ತಿಲ್ವಾ? ಅದರಲ್ಲೂ ತಪ್ಪಾಗ್ಬಿಡುತ್ತೆ. ನಾವ್ ಹೇಳೋದು ಕ್ವಶನ್ ಅರ್ಥ ಆಗ್ತಿಲ್ಲ. ಕ್ವಶನ್ ನನಗೇನಪ್ಪ ಅರಿಬಿಟ್ಟು ಏನೇನು ತೋರೋದೇನಪ್ಪ, ಎಲ್ಲೂ ಅರಿವಿಗೆ ಹೆಸರು, ಅರಿಬಿಟ್ಟು ಯಾವ್ದು ಇಲ್ವೇ ಇಲ್ಲ. ಈಗ ನನ್ನ ಅರಿವು ಕೊಡು, ನಿನ್ ಪದಾರ್ಥ ಇಟ್ಕೊಳ್ಳೋಣ. ನೀರು ಮಂಜುಗಡ್ಡೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ನೀರು ಮಂಜುಗಡ್ಡೆ ಗುಳ್ಳೆ ಅಲೆ ಎಲ್ಲ ಕ್ಲಿಪ್ ಇದು ಹೇಳಿದಾಗ ಹೌದು, ಅರಿಬಿಟ್ಟು ತೋರ್ತಾ ಇಲ್ಲಲ್ಲ, ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಅರಿಬಿಟ್ಟು ತೋರಿಸಿ ನೋಡೋಣ. ಕಬ್ಬಿಣ ಬೆಸ್ಟ್ ಇದು ಅಂದಾಗ ಬುದ್ಧಿಗದು ಒಪ್ಕೊಳ್ಳೋದಿಲ್ಲ. ಅಲ್ವಾ? ಯಾಕೆ ಮಧ್ಯಮತಿಯಲ್ಲಿರೋದು. ಅಭಿಮಾನ ಜಾಸ್ತಿ ಇದೆ. ಮಂದ ಅಧಿಕಾರ. ಸಮೂಢರು ಸಂಸಾರವನ್ನ ಪ್ರತ್ಯೇಕಾತ್ಮಲ್ಲಿ ಕಲ್ಪಿಸ್ಕೊಳ್ತಾ ಇದ್ದಾರೆ. ಇವಾಗ ಸಂಸಾರ ಯಾರಿಗೂ ಇಲ್ಲ, ಎಲ್ಲೂ ಇಲ್ಲ. ಇರೋದೆಲ್ಲ ಚೈತನ್ಯ ಒಂದೇ, ಅಸದ್ದು ಒಂದೇ. ಸಚ್ಚಿತ್ತು ಅನ್ನೋದು ಕಲ್ಪನೆ, ಸಚ್ಚಿತ್ತು ವಿಶೇಷವಾಗಿಲ್ಲ. ಅಸತ್ವ ಚಿತ್ವಲ್ಲ, ಸತ್ತು ಚಿತ್ತು ಆರಂಭಗಳು ಇಂಪೋಸ್ ಮಾಡ್ತೀವಿ, ಹೊಟ್ಟಾಕೊಳ್ತೀವಿ. ननु सर्वकल्पनानामपि आत्मनि अत्यंत असंभवे। ननु सर्वकल्पनानामपि आत्मनि अत्यंत असंभवे। समाने अहमृतो कः पक्षपाते हेतुः। समाने अहमृतो कः पक्षपाते हेतुः। आत्मभावे समाने अहमृतो तु कः पक्षपाते हेतुः। समाने अहमृतो अಲ್ಲ, अत्यंताभावे समाने अलिगे। ननु सर्वकल्पनानामपि आत्मनि अत्यंत असंभवे समाने अहमृतो कः पक्षपाते हेतुः। येन वृत्त्यन्तराणि विधूय अहमृत्यैव आत्मा उपलक्ष्यते इत्युच्यते। अहमृत्यैव आत्मा उपलक्ष्यते इति उच्यते। ಏನ್ರಿ, ಯಾವ ಕಲ್ಪನೆಗಳು ಆತ್ಮದಲ್ಲಿ ಅತ್ಯಂತವಾಗಿಲ್ಲ. ಆತ್ಮದಲ್ಲಿ ನಾಮವೂ ಇಲ್ಲ, ರೂಪವೂ ಇಲ್ಲ, ಗುಣ ಇಲ್ಲ, ಕ್ರಿಯೆ ಇಲ್ಲ, ಜಾತಿ ಇಲ್ಲ, ದ್ರವ್ಯ ಇಲ್ಲ, ನಾಮ ಇಲ್ಲ, ಸುಖ ಇಲ್ಲ, ದುಃಖ ಇಲ್ಲ, ಮೋಹ ಇಲ್ಲ, ವಿದ್ಯೆ ಇಲ್ಲ, ಕಾಮ ಇಲ್ಲ, ಕರ್ಮ ಇಲ್ಲ, ಏನೇನು ಇಲ್ಲ. ಎಲ್ಲೂ ಆತ್ಮವಾಗಿರೋದು ಸಮಾನವಾದಾಗ ಅತ್ಯಂತ ಅಭಾವೇ ಸಮಾನ. ಅತ್ಯಂತವಾಗಿ ಬಂಜೆ ಮಗ ಹೇಗಿಲ್ಲವೋ ಹಾಗೆ ಆತ್ಮ ಯಾವುದೂ ಇಲ್ಲ ಸಮಾನವಾದಾಗ ಅಹಮೃತ್ಯ ಯಾಕೆ ಪಕ್ಷಪಾತ ಅದು ಇಲ್ಲ ಅಂತ ಹೇಳಿ ಅಹಮೃತ್ಯದ ಪಕ್ಷಪಾತ ಹೇಳ್ಕೊಂಡು ಅದರಿಂದ ಮೂಲಕ ಹೇಳ್ತೀವಿ, ಅದರ ಮೂಲಕ ತಿಳಿಸ್ಕೊಡ್ತೀವಿ ನಿಮಗೆ. ಅದಲ್ಲಿ ಯಾಕೆ ಅಹಮೃತಿಯಲ್ಲಿ ಪಕ್ಷಪಾತ ಮಾಡೋದು ಹೇತು ಏನು, ಕಾರಣ ಏನು? ಏನ ಹಾಗೆ ಏನೋ ಒಂದು ಕಾರಣ ಇದ್ದಿದ್ದರಿಂದ ಬೇರೆ ಇದಂ ವೃತ್ತಿ ಏನಿಲ್ಲ. ಗಂಟಲಲ್ಲೇ ಕೂತು ಹೋಗಿ ಇಲ್ಲ. ಯಾಕೆ ನೀರೇಡುವ? ಹಾ, ನೀರೇ ಹೇಳಲ್ಲ, ಯಾವ್ದಿಲ್ಲ, ತುಂಬಾ ಗೋಳ ಕೂತಾರೆ. ಮೂರು ದುಡ್ಡು ಯೋಚನೆ ಬೇರೆ ವೃತ್ತಿಗಳನ್ನ ಇದಂ ವೃತ್ತಿ, ತ್ವಂ ವೃತ್ತಿ, ಕಾಮಾದಿ ವೃತ್ತಿ ಎಲ್ಲವನ್ನು ಕೊಡಗಿ ಅಹಂ ವೃತ್ತಿ ಒಂದರಿಂದಲೇ ಆತ್ಮ ಬರ್ತಾನೆ, ಬರ್ತಾನೆ, ಗೊತ್ತಾಗ್ತಾನೆ. ಇಂಜೆಕ್ಷನ್ ವೃತ್ತಿ ಒಂದರಿಂದಲೇ ಆತ್ಮ ಗುರುತಿಸಲ್ಪಡ್ತಾನೆ, ಬರ್ತಾನೆ, ಗೊತ್ತಾಗ್ತಾನೆ, ಅರ್ಥ ಆಗ್ತಾನೆ ಅಂತ ಈ ರೀತಿ ಇರ್ತಿದ್ದೀರಲ್ಲ, ಅದ್ಯಾಕೆ, ಅದೇನ್ ವಿಶೇಷ ಅಂತ ಕೇಳಿದ್ರೆ ಅದಕ್ಕೆ ಉತ್ಸಾಹ ಕೊಡ್ತೀವಿ. ಕೇಳಿ. ಚಿನ್ನಿಭೇಯಮಹಂ ವೃತ್ತಿ
ध्येयमहं वृत्तिः जीवात्मनोन्यतः जीवात्मनोऽन्वितः पूर्वोक्तेभ्यश्च हेतुभ्यः पूर्वोक्तेभ्यश्च हेतुभ्यः तस्मादात्मानयोच्यते तस्मादात्मानयोच्यते चिन्निभेयमहं वृत्तिः प्रतीजीवात्मनोऽन्यतः पूर्वोक्तेभ्यः तस्मादात्मानयोच्यते चिन्निभेयम् चिन्निभायं चिन्निभेयं चिन्निभेयं रूपायता इव आत्मनः अन्यतः पूर्वोक्तेभ्यः च हेतुभ्यः तस्मात् आत्मा अनया उच्यते ಯಾವ್ದಾ ಯಾವ ಹೋಗಿನ ಯಾಕ ಹೊಕ್ಕಲ ಇಲ್ಲಿ ಸಮಾನವಾಗಿರುವಲ್ಲಿ ಅಂತಾಗಲಿಲ್ಲ. ಇದು ಆತ್ಮ ಅಲ್ಲಿಯೇ ಇರೋದ್ರಿಂದ ಅದು ಸಮಾನವಾಗಿದ್ದಾರೆ. ಅದಕ್ಕಿಂತ ಬೇರೆಯಾಗಿರುವ ಪ್ರತಿರೂಪವಾಗಿರುವುದು ಪ್ರತೀಚಿ ಪ್ರತೀಚಿರಿ ಪ್ರತೀಚಿ ಪ್ರತ್ಯಂಗ ಪ್ರತ್ಯಂಚೋ ಪ್ರತ್ಯಂಚ ಪ್ರತೀಚ ಪ್ರತೀಚಿ ಪ್ರತೀಚೋ ಪ್ರತ್ಯಕ್ಷೋ ಸಪ್ತಮೇವ ಇಯಂ ಅಹಂ ವೃತ್ತಿ ಈ ಅಹಮ್ಮನ ವೃತ್ತಿ ಇದೆಯಲ್ಲ ನಿಭಾನ ಹೋಲೋದು ಅಂತ ಚೈತನ್ಯಕ್ಕೆ ಹೋಲುತ್ತದೆ. ಪಳ್ಳ 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 ತಳಗುಡ್ತಾ ಇದೆ ಗೊತ್ತಾ, ಚೈತನ್ಯದಂತೆ ತಳಗುಡ್ತಾ ಇದೆ ಅಂತ ಈ ಅಹಂ ಅನ್ನೋದು. ಯಾಕಂದ್ರೆ ತುಂಬಾ ಕ್ಲೋಸ್. ನೆಕ್ಸ್ಟ್ ಚೈತನ್ಯ ಸ್ವರೂಪರಾದ ಆತ್ಮನಿಗೆ ಆತ್ಮ ಬಿಟ್ರೆ ನೆಕ್ಸ್ಟ್ ಅಹಮ್ಮ, ಅದು ಚೈತನ್ಯ ನಿಭಾನ ಹೋಲೋದು. ಬಲುಮಟ್ಟಿಗೆ ಚೈತನ್ಯವೋನು ಆಗಿ ಹೋಲ್ತಾ ಇದೆ ಅಹಂ ವೃತ್ತಿ. ಅನ್ಯತಃ ಮತ್ತೊಂದು ಎಲ್ಲಂದರೆ ಘಟಪಡ ಎಲ್ಲಕ್ಕಿಂತಲೂ ಆತ್ಮನಿಗೆ ಪ್ರತೀಚಿ ತಲೆಗೆ ಒಳಗಿದ್ದಾರೆ. ನಿನಗೆ ಬಾಕಿ ಎಲ್ಲಕ್ಕಿಂತಲೂ ಈ ಅಹಮ್ಮನು ಒಳಗಿದೆ. ಪುಸ್ತಕ, ಕುರ್ಚಿ, ಈ ಕುಷ್ಟೂರು, ಈ ದೇಹ, ಈ ಇಂದ್ರಿಯ, ಮನಸ್ಸು ಎಲ್ಲಕ್ಕಿಂತಲೂ ಒಳಗಿದೆ. ಹೌದು, ಅಹಮ್ಮತಿರೋ ಆತ್ಮ ಅಲ್ಲ. ಆತ್ಮ ಅದಕ್ಕಿಂತ ಆತ್ಮ ಅದು ಅದನ್ನು ವ್ಯಾಪಿಸ್ಕೊಂಡಿದ್ದಾನೆ. ಅದಿಲ್ಲ, ಅದು ಕಲ್ಪಿತ ರೂಪ. ಅದು ಅಹಂ ಅನ್ನೋದು ಅಹಮ್ಮನ್ ತೋರ್ತಾ ಇದೆಯಲ್ಲ, ಅಹಂ ಅನ್ನೋದು ಬಲ್ಮಟ್ಟಿಗೆ ಚೈತನ್ಯವೋ ಫಳ 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 ತಲಗುಡ್ತಾ ಇದೆ. ನಿಭಾನ ಹೋಲೋದು ಚೈತನ್ಯಕ್ಕೆ ಬಲುಮಟ್ಟಿಗೆ ಹೋಲಿಕೆಯನ್ನು ತಗೊಂಡಿದೆ, ಹೋಲಿಕೆ ಉಳ್ಳದ್ದಾಗಿದೆ, ಅಲ್ಲಿ ತಲಗುಡ್ತಾ ಇದೆ. ಅದು ಬಾಕಿ ಎಲ್ಲಕ್ಕಿಂತಲೂ ಆತ್ಮನಿಗೆ ಹತ್ತಿರವಾಗಿದೆ, ಒಳಗಿದೆ. ಮತ್ತೆ ಹಿಂದೆ ಅಲ್ಲ ಪ್ರತ್ಯಕ್ಷವಾದ ಸೂಕ್ಷ್ಮ ಆತ್ಮದೃಷ್ಟಿ ವಿಷಯ ಅದರಿಂದಲೂ ಕೂಡ ಆತ್ಮನು ಹತ್ತಿರಲಿದ್ದಾರೆ ಅಹಂ ಅನ್ನೋದು. ಅದನ್ನ ಅನಯ ಈ ಅಹಂ ವೃತ್ತಿಯಿಂದ ಆತ್ಮ ಉಚ್ಚಿದೆ. ಆತ್ಮನನ್ನು ನಾವು ತಿಳಿಸ್ಕೊಳ್ತೀವಿ. ಅಹಂ ವೃತ್ತಿಯನ್ನು ಇಟ್ಕೊಂಡೇ ನಾನು ಆತ್ಮ ಬಲುಮಟ್ಟಿಗೆ ಆತ್ಮನೂ ಹಾಗೆ ಇದ್ದಾನೆ. ಅವನು ಈ ನಾನು ಅನ್ನೋಕ್ಕಿಂತ ಪ್ರಿಯ ಜಗತ್ತಲ್ಲಿ ನಿನ್ನಂಗಿಲ್ಲ ಗೊತ್ತಾ. ತದೇತ ಪ್ರಿಯ ಪುತ್ರ ಪ್ರಿಯೋ ವಿತ್ತ ಪ್ರಿಯೋ ಸರ್ವಸ್ಮಾತ್ ಅಂತರ ತಲೆಯಮ ಅತ್ಯಂತ ಪ್ರಿಯತಮನಾಗಿದ್ದಾರೆ. ದುಡ್ಡು ಯಾರಿಗೆ ಹೇಳ? ನನಗೆ. ನನಗಾಗಲೇ ದುಡ್ಡು ಪ್ರಿಯ. ನನಗೆ ದುಡ್ಡಿನ ಮೃತ್ಯುನೇ ದುಡ್ಡು. ಎಷ್ಟು ಬಿಡ್ತೀನಿ ನಾನು ದುಡ್ಡು? ಒಂದಂತ ₹1,00,000 ದುಡ್ಡು ಇರುತ್ತೆ. ಯಾರೋ ಕೊಲೆ ಮಾಡ್ತೀನಿ, ಕೊಡದೆ ಹೋದೇನೆ ತಗೊಂಡೋಗ್ ಮಾರ ಅಂತೀನಿ. ದುಡ್ಡು ಕೊಟ್ಟು ನಾನು ನೋಡ್ಕೊಡ್ತೀನಿ. ಯಾಕೆ ಹೇಳ? ನನಗ ದುಡ್ಡಿಗಾಗಿ ಹೇಳಲ್ಲ. ಎಲ್ಲಕ್ಕಿಂತ ಬೆಲ್ಲ ಸಿಹಿ, ಬೆಲ್ಲಕ್ಕಿಂತ ಆತ್ಮ ಸಿಹಿ, ಪ್ರಾಣ ಸಿಹಿ. ಹಿಂದೆ ಹೇಳಿದ ಹೇತುಗಳಿಂದ ಅಂದ್ರೆ ಕಾರಣಗಳಿಂದ, ಪ್ರತ್ಯಕ್ಷವಾದ ಸೂಕ್ಷ್ಮವಾದ ಆತ್ಮದೃಷ್ಟಿ ಆ ಕಾರಣಗಳಿಂದಲೂ ಆತ್ಮನು ಈ ಅಹಂವೃತ್ತಿಯಿಂದಲೇ ರಕ್ಷಿಸಲ್ಪಡುತ್ತಾನೆ, ಹೇಳಲ್ಪಡುತ್ತಾನೆ. ವೃತ್ತಿಭಿರ್ಯುಷ್ಪದಸ್ಥಾಭಿರ್ಲಕ್ಷ್ಯತೆ ಚೇದೃಶಿ ಪರಃ ಅನಾತ್ಮತ್ವಂ ಭವೇತ್ ತಸ್ಯ ವಿತಥಂ ಚ ವಚಃ ಶ್ರುತೇಃ.
प्रत्यभरयुष्पदर्थाभिर्लक्ष्यते एदृशिः परः अनात्मत्वं भवेत् तस्याभितथं च वचः श्रुतेः तद्भिः युष्मदर्थाभिः लक्ष्यते चेत् ऋषिः परः अनात्मत्वं भवेत् तस्याभितथं च वचः श्रुतेः ನಿಷ್ಪದಸ್ಥಳಾದ ವೃತ್ತಿಗಳಿಂದ ಪರಮಾತ್ಮನಾದ ಧೃತಾತ್ಮನನ್ನು ರಕ್ಷಿಸಿದರೆ ಅವನಿಗೆ ಅನಾತ್ಮತ್ವ ಉಂಟಾಗುತ್ತಿತ್ತು. ನಿಷ್ಪದಸ್ಥಳಾದ ವೃತ್ತಿಗಳಿಂದ ಯಾವುದೋ ಎರಡೋ ಎಲ್ಲ ಬಾಹ್ಯ ವಸ್ತುಗಳನ್ನು ತಿಳಿಸುವಂತಹ ವೃತ್ತಿಗಳು. ನಾನು ಅದನ್ನು ಬಿಟ್ಟು ಈ ಘಟಪಟಾದಿಗಳಿಂದ ದೇಹಾದಿಗಳಿಂದ ರಕ್ಷಿಸಿದರೆ ಅಂತ ನಾನು ಅದನ್ನು ಇಟ್ಕೊಳ್ಳಲ್ಲ. ನಿಷ್ಪದಾರ್ಥಾಭಿ ವೃತ್ತಿಭಿ ನೀನು ಅದಕ್ಕೆ ತಕ್ಕದ್ದಾಗಿರೋ ಘಟಪಟಾದಿಗಳೋ ದೇಹೇಂದ್ರಿಯಗಳೋ ಅದ ಧನಕರಕ ವಾಹನ ವಸ್ತುವೋ ಅವುಗಳಿಂದ ಆ ಧೃತಾತ್ಮನಾದ ಪರಮಾತ್ಮನ ರಕ್ಷಿಸಿದ್ದಾರೆ. ಅಹಂ ಅನ್ನೋದನ್ನು ಇಟ್ಕೊಳ್ಳದೆ ಇದರಿಂದ ಆತ್ಮ ರಕ್ಷಿಸಿದ್ದಾದ್ರೆ ಅವಾಗ ಅವನಿಗೆ ಅನಾತ್ಮತ್ವ ಬರ್ತಾ ಇತ್ತು. ಅನಾತ್ಮವಾಗಿ ಘಟಪಟಾದಿಗಳನ್ನ ಅದನ್ನು ರಕ್ಷಿಸಿದರೆ, ಆತ್ಮನಾಗಿರೋ ಅಹಂ ಅನ್ನೋದನ್ನ ರಕ್ಷಿಸಿದರೆ ಪ್ರತ್ಯಕ್ಷ ಬರುತ್ತೆ. ಅನಾತ್ಮವಾಗಿರುವ ಘಟಪಟಾದಿಗಳಿಂದ ಅವನು ರಕ್ಷಿಸಿದರೆ ಅನಾತ್ಮತ್ವ ಬರುತ್ತೆ. ಅವಾಗ ಶ್ರುತಿಗಳು ಸುಳ್ಳಾಗುತ್ತೆ. ಅನಾತ್ಮತ್ವ ಭವೇತ್ ತಸ್ಯ ಶ್ರುತೇ ವಚಃ ವಿತತಂಚ ಭವೇತ್. ಶ್ರುತಿವಾಕ್ಯವು ಸುಳ್ಳು ಕೂಡ ಆಗುತ್ತೆ. ಏನ್ ಹೇಳ್ತಿದ್ದಾರೆ ಅಂದ್ರೆ, ನಾನು ಅನ್ನೋದು ಒಳಗಿರ್ತಕ್ಕದ್ದು ಸೂಕ್ಷ್ಮವಾಗಿರ್ತಕ್ಕದ್ದು, ಅದರಿಂದ ರಕ್ಷಿಸಿದರೆ ನಾನೇ ಆಗ್ತೀನಿ. ಅವಾಗ ನಾನು ಅನ್ನೋದು ರಕ್ಷಿತವಾಗಿರ್ತಕ್ಕ ಸ್ವರೂಪ ತಾನಾಗ್ತೀನಿ ಹೊರತು ಇನ್ನೊಂದಾಗಲ್ಲ. ನೀನು ಎಂಬುದರಿಂದ ರಕ್ಷಿಸಿದ್ದಾದ ವಸ್ತು ನೀನಾಗತ್ತೆ ಹೊರತು ನಾನಾಗಲ್ಲ. ಹಾಕೊಳ್ಳಿ ಅಂತಂದ್ರೆ ಶ್ರುತಿ ವಾಕ್ಯ ಸುಳ್ಳಾಗುತ್ತೆ. ಅವಾಗ ನೀನು ಅನ್ನೋದ್ರಿಂದ ತೋರ್ಬರ್ತಾ ಇರೋದು ಯಾವ್ಯಾವ್ದ ಎಲ್ಲ ಘಟಪಟಾದಿಗಳು ಪಂಚಭೂತಗಳು ನೀನು ಆ ನೀನು ಅದರಿಂದ ನೀನು ಅನ್ನಿಸ್ಕೊಂಡದ್ದಾಗಿರುವ ಅನಾತ್ಮ ವಸ್ತುಗಳಿಂದ ಆ ಆತ್ಮವನ್ನು ರಕ್ಷಿಸಿದ್ದಾದರೆ ಅದು ಅನಾತ್ಮ ಆದದ್ದು ಅಂತಾಗತ್ತೆ. ಅದು ಅನಾತ್ಮ ಆದ್ರೆ ಏನಾಗತ್ತೆ? ಶ್ರುತಿ ಸುಳ್ಳಾಗುತ್ತೆ. ಅಹಂ ಬ್ರಹ್ಮಾತ್ಮಕ್ಕೆ ಸುಳ್ಳಾಗುತ್ತೆ. ಆದ್ದರಿಂದ ವಿಶ್ವದರ್ಥಗಳಿಂದ ನೀನು ಕಳಿಸ್ಕೊಳ್ಳೋಕೆ ಯೋಗ್ಯವಾಗಿರುವ ವೃತ್ತಿಗಳಿಂದ ಆತ್ಮ ರಕ್ಷಿಸಬಾರದು. ನಾನು ಅನ್ನೋದನ್ನ ತೋರ್ಬಡಿಸುವ ವೃತ್ತಿಗಳಿಂದ ಆತ್ಮ ರಕ್ಷಿಸಬೇಕು. ಎರಡು ವಿಭಾಗ ಮಾಡ್ಕೊಳ್ತಾ ಇದ್ದಾರೆ. ಆತ್ಮ ಅನಾತ್ಮ ಅಂತ ಎರಡು ವಿಭಾಗ ಇದೆ. ಅನಾತ್ಮ ವೃತ್ತಿಗಳಿಂದ ಆತ್ಮನ ನೀವು ಗುರ್ಸೋಕ್ ಹೋದ್ರೆ ಅವಾಗ ಆತ್ಮ ಅನಾತ್ಮ ಕೂತ್ಕೊಂಡ್ಬಿಡ್ತಾನೆ. ಆತ್ಮತ್ವ ವೃತ್ತಿಯಿಂದ ಆತ್ಮನ ಗುರುತಿಸ್ಕೊಂಡ್ರೆ ಅವನು ತೀರ ಒಳಗಿನ ಆತ್ಮನಾಗಿ ಕೂತ್ಕೊಳ್ತಾನೆ. ಅವಾಗ ಅಹಂ ಬ್ರಹ್ಮಾತ್ಮಕ್ಕೆ ಹೊಂದತ್ತೆ. ಅದನ್ನು ಬಿಟ್ಕೊಂಡು ನೀನು ಕಳ್ಕೊಳ್ಳೋಕೆ ಯೋಗ್ಯವಾಗಿರುವ ದೇಹೇಂದ್ರಿಯಗಳ ಬುದ್ಧಿಯಿಂದಲಾಗಲಿ ಘಟಪಟಾದಿಗಳಿಂದಲಾಗಲಿ ಪಂಚಭೂತಗಳಿಂದಲಾಗಲಿ ಅವನು ರಕ್ಷಿಸ್ತೀನಿ ಅಂತ ಹೋದ್ರೆ, ಗುರುತಿಸ್ತೀನಿ ಅಂತ ಹೋದ್ರೆ ಅವಳು ಹೇಗೆ ಅನಾತ್ಮವೋ ಅವುಗಳನ್ನು ರಕ್ಷಿಸಲ್ಪಟ್ಟ ಆತ್ಮ ಅನಾತ್ಮ ಕೂತ್ಕೊಂಡ್ಬಿಡ್ತಾನೆ. ಅವಾಗ ಅನಾತ್ಮ ಕೂತ್ಕೊಂಡ್ಬಿಟ್ರೆ ಶುದ್ಧವಾಕ್ಯ ಸುಳ್ಳಾಗ್ಬಿಡ್ತವಾಗ. ಅದೇ ಐತದಾತ್ಮ ಸತ್ಯಂ ಸ ಆತ್ಮ ಅಂತ ಹೇಳ್ತಾ ಇದೆ, ಸ ಅನಾತ್ಮ ಅಂತ ಹೇಳ್ತಾ ಇಲ್ಲ. ಎಲ್ಲಕ್ಕೂ ಅದೇ ಆತ್ಮ ಅಂತ. ಆ ಶುದ್ಧವಾಕ್ಯವೂ ಸುಳ್ಳಾಗತ್ತೆ, ಅನುಭವಕ್ಕೂ ಹೊಂದಲ್ಲ, ಯುಕ್ತಿಗೂ ಹೊಂದಲ್ಲ. ಈ ಅನುಭವ ಹೊತ್ತ ಗೊತ್ತಾಗ್ತಾ ಇದೆ. ನಾನು ಅನ್ನೋದಿದೆಲ್ಲ ಏಕಾತ್ಮ ಪ್ರತ್ಯಯ ಸಾರ ಬಂದು ಆತ್ಮ ಪ್ರತ್ಯಯ ಸಾರದಿಂದಲೇ ಹುಡ್ಕೊಂಡು ಹೋಗ್ಬೇಕು. ನಾನು ಅನ್ನೋದನ್ನೇ ಹೇಗೆ ದುರ್ಯೋಧನ ಹೆಜ್ಜೆ ಬೂತಿಯಿಂದ ಕೊಡಲಿದ್ದಾನೆ ಅಂತ ಗುರುತಿಸ್ಕೊಂಡ್ರೋ, ಈ ನಾನು ಬಿದ್ದುಕೊಂಡಿದ್ದನ್ನು ಹುಡ್ಕೊಂಡು ಹೋದ್ರೆ ಅಲ್ಲಿ ಹೋಗ್ಬಿಡ್ತೀರಾ. ದೇಹಕ್ಕೆ ನಾನು ಎಲ್ಲಿಂದ ಬಂತೋ? ಇಂದ್ರಿಯದಿಂದ. ಇಂದ್ರಿಯಕ್ಕೆ ನಾನು ಎಲ್ಲಿಂದ ಬಂತೋ? ಮನಸ್ಸಿಂದ. ಅದಕ್ಕೆ ಅಹಂಕಾರಕ್ಕೆ ನಮ್ಮ ದೇಶರು ಎಲ್ಲಕ್ಕೂ ಪ್ರತ್ಯೇಕಾತ್ಮರು, ಎಲ್ಲಕ್ಕೂ ತಿರುಗಾಗಿರ್ತಕ್ಕವರು. ಅದೇ ನನ್ನ ಪರಮಾರ್ಥ ಸ್ವರೂಪ, ನಾನು ಹಾಗೆ ತಕ್ಕವರು ಅಂತ ಹೇಳಿ ಕೇವಲವಾದ ಚೈತನ್ಯ ರೂಪ, ಅದ್ವಿತೀಯ ರೂಪ, ಚಿನ್ಮಾತ್ರ ನಾನು ನನ್ನನ್ನು ಗುರುತಿಸ್ಕೊಂಡೆ, ಓದ್ಕೊಂಡೆ ಅಂತ ಅರ್ಥ ಮಾಡ್ಕೊಂಡೆ ಅಂತ ಆದ್ರೆ ವಾಕ್ಯ ಅರ್ಥ ಸರಿಯಾದಂತಾಗುತ್ತೆ. ಇಲ್ಲದೆ ಹೋದ್ರೆ ವಿತಥಂಚ ಶ್ರುತಿಯರ್ ವಚಃ, ಶ್ರುತಿಯ ವಾಕ್ಯವು ಕೂಡ ಸುಳ್ಳು ಆಗುತ್ತಿತ್ತು. ರಾಕು ತತ್ವಸಿ ಅಹಂ ಬ್ರಹ್ಮಾತ್ಮಿ ಎಂಬುದು ಯಥಾರ್ಥವಾಗುವುದಕ್ಕೂ ಘಟಃ ಪರಮಾತ್ಮ ಪಟಃ ಪರಮಾತ್ಮ ಎಂದಿದ್ದರೆ ಯಥಾರ್ಥವಾಗುವುದಕ್ಕೂ ಇದು ಕಾರಣ. ಸರ್ವಂ ಖಲಿದಂ ಬ್ರಹ್ಮ ಆಯಿತೋ ಬ್ರಹ್ಮೇತ್ಯಾದೇಶ ಆಕಾಶೋ ಬ್ರಹ್ಮ ಮುಂತಾದವುಗಳು ಉಪಾಸನಾ ವಾಕ್ಯಗಳಾದ್ದರಿಂದಲೂ ಆತ್ಮವೇದಂ ಸರ್ವಂ ವಾಕ್ಯಗಳಲ್ಲಿ ಸರ್ವ ಶಬ್ದ ಗ್ರಹಣವಿರುವುದರಿಂದಲೂ ಈ ಶಂಕೆ ಉಂಟಾಗುವುದಿಲ್ಲ. ಅಹಂ ವೃತ್ತಿಯು ಅನಾತ್ಮವಾಗಿದ್ದರೂ ಪ್ರತ್ಯಕ್ಷ ಸಾಮಾನ್ಯದಿಂದ
ಆತ್ಮನಿಗೆ ಲಕ್ಷ್ಯವಾಗಿರುವುದರಿಂದ ದೋಷವಿಲ್ಲ ಎಂದು ಭಾವ. ಅಹಮ್ಮದಲ್ಲಿ ಪ್ರತ್ಯಕ್ಷ ಸಾಮಾನ್ಯತೆ ಇದೆ. ಪ್ರತ್ಯಕ್ಷ, ಪ್ರಿಯತ್ವ, ಚೇತನತ್ವ, ಸೂಕ್ಷ್ಮತ್ವ, ವ್ಯಾಪಕತ್ವ. ಅಹಮ್ಮದು ಬಹಳ ಪರಮಾತ್ಮೇವ ತಿಷ್ಠತಿ. ವ್ಯವಹಾರದಲ್ಲಿ ಅಹಂಕಾರ ಪರಮಾತ್ಮಂತೆ ಇದ್ದಾನೆ. ನಾನೇ ರಾಜ, ನಾನೇ ಎಲ್ಲಕ್ಕೂ ಅಧಿಪತಿ, ನಂದೇ ಅಲ್ಲ. ಸೋಸ್ತಿ ಸರ್ವೋಸ್ತಿಗೆ ಬಂದಿದೆ. ಸೋಸ್ಯ ಪರಮೋ ಲೋಕ. ಉಸ್ಪಿ ಅಂತಂದು ಉಷಿ ಉಷ್ಟಿ ಅಂತನಲ್ಲ, ತನ್ನಿಂದ ಏನನ್ನ ಆಗಿದ್ದೀಯಾನಲ್ಲ, ಆಗಿದ್ದಾನೆ ಅಂತನಲ್ಲ, ಆಗಿದ್ದೇನೆ ಅಂತ ಹೇಳ್ತಾನೆ. ಅದು ಅನುಭವದ ಕೊನೆ ಮಜರು. ಈ ಜ್ಞಾನವಾಗೋದು ಬುದ್ಧಿಗೋ ಆತ್ಮನಿಗೋ? ಆತ್ಮ ಸ್ವಯಂ ಜ್ಞಾನ ಸ್ವರೂಪ, ಅವನಿಗೆ ಜ್ಞಾನವಾಗೋದು ಹೊಂದಲ್ಲ. ಬುದ್ಧಿ ಸ್ವಯಂ ಅಚೇತನ, ಅದಕ್ಕೂ ಜ್ಞಾನವಾಗೋದು ಹೊಂದಲ್ಲ. ಆದರೂ ಬುದ್ಧಿಯಲ್ಲಿ ಸೇರಿಕೊಂಡ ಆತ್ಮನು ವಾಕ್ಯವನ್ನು ಶ್ರವಣ ಮಾಡುತ್ತಿದ್ದಾನೆ ನೆಪ ಮಾಡಿಕೊಂಡು ಜ್ಞಾನವಾಗದೆ ಬುದ್ಧಿಯೂ ಬಾಧಿ ಆಗ್ಬಿಡುತ್ತೆ. ತಮಾಷೆ ನೋಡು, ಹಗ್ಗ ಗೊತ್ತಾದ್ರೆ ಬುದ್ಧಿ ಬಾಧಿ ಆಗಲ್ಲ, ಬುದ್ಧಿಯಾಗಿ ಇರುತ್ತೆ. ಕಪ್ಪೆ ಶಿಪ್ ಬಾಧಿ ಗೊತ್ತಾದ್ರೆ ಬೆಳ್ಳಿ ಬುದ್ಧಿ ಬಾಧಿ ಆಗಲ್ಲ. ಇಲ್ಲಿ ಆತ್ಮ ಗೊತ್ತಾಗುತ್ತದೆ, ಅಹಮ್ಮು ಬುದ್ಧಿ ಎಲ್ಲೂ ಬಾಧಿ ಆಗುತ್ತೆ. ಅದು ಗೊತ್ತಾಕೊಳ್ಳೋದು ಅಹಂಕಾರದಿಂದಲೋ ಬುದ್ಧಿಯಿಂದಲೋ ಅಥವಾ ಆತ್ಮನಿಂದಲೋ? ಗೊತ್ತಾಡಿಕೊಳ್ಳುವವರಿಗೆ ಬುದ್ಧಿಯಾದಿಗಳು ಸಹಾಯವಾಗಿರುತ್ತೆ. ಗೊತ್ತಾಗುತ್ತಲೇ ಬುದ್ಧಿಯೂ ಬಾಯಿ ಮಾಡ್ಬಿಡುತ್ತೆ. ಕದಲೀಂತ ಫಲಂ ಯಥಾ ಬುದ್ಧಿಮೇವೋಪವರ್ಧಾದಿ ಕದಲೀಂತ ಫಲಂ. ಮರ ಬಾಳೆ ಮರವನ್ನು ಮಳೆ ಹಣ್ಣು ಹೇಗೆ ನಾಶ ಮಾಡುತ್ತೋ, ಬುದ್ಧಿಯಿಂದ ಬುದ್ಧಿಯ ಹಣ್ಣಾಗಿರುವ ಜ್ಞಾನ ಬುದ್ಧಿ ನಾಶ ಮಾಡುತ್ತೆ. ಬುದ್ಧಿಯ ಹಣ್ಣು ಜ್ಞಾನ ಅದು. ಬುದ್ಧಿ ಪಕ್ವವಾದಾಗ ಬರುತ್ತೆ ಅಂತ ಹಣ್ಣು ಜ್ಞಾನ. ಸಾಕು, ನಾಳೆ ಮುಗಿಸೋಣ. ನಿಷ್ಕರಿಸ್ತೀನ.